ನನ್ನ ಎಲ್ಲ ಆಧ್ಯಾತ್ಮ ಬಂಧುಗಳೇ, ಬಹುಶಃ ಸರ್ಪನ ವಿಚಾರ ಅಂತ ಹೇಳಿದ್ದಕ್ಕಾಗಿ ಭಯ ಬಿದ್ದು ಬಿಟ್ರ ಅಂತ ಇಲ್ಲ, ಹಾಂ ಅಲ್ವಾ? ಸಂಡೇ ಹಾಂ ಇರ್ಬೋದು ಅಂತ ಹಾಗೆ ತೊಂದರೆ ಇಲ್ಲ. ಭಯ ಬೀಳುವಂತಹ ಯಾವ ವಿಚಾರಗಳು ಕೂಡ ಗರುಡ ಪುರಾಣದಲ್ಲಿ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಗರುಡ ಪುರಾಣದ ನಾನು ಪ್ರಸ್ತಾವನೆಯ ಪ್ರಾರಂಭದಲ್ಲೇ ಹೇಳಿದ್ದೇನೆ. ಗರುಡ ಪುರಾಣ ಅಂತ ಹೇಳುವಾಗ ಬಹಳಷ್ಟು ತಪ್ಪು ಕಲ್ಪನೆಗಳನ್ನು ನಮಗೆ ಮೂಡಿಸಿಟ್ಟಾಗಿದೆ. ನಾನು ಅದು ಭಯಪಡುವಂತಹದ್ದು ಅಥವಾ ಮೈಲಿಗೆಯ ಪುರಾಣ ಇದು ಯಾವುದೂ ಅಲ್ಲ ಅನ್ನೋದನ್ನು ಬಹಳಷ್ಟು ನಿಮಗೆ ನೆನ್ನೆ ಕೆಲವೊಂದು ಮಂತ್ರಗಳು, ನಾವು ನಿತ್ಯ ಉಪಯೋಗಿಸುವಂತಹ ಜಪಗಳು, ಸ್ತೋತ್ರಗಳು, ಅದರ ಉಲ್ಲೇಖವನ್ನು ಮಾಡಿ ನಿಮಗೆ ತೋರಿಸಿದ್ದೇನೆ. ಹಾಗೆ ಸರ್ಪ ವಿಚಾರ ಇಲ್ಲಿಂದ ಮುಂದೆ ಪ್ರಾರಂಭವಾಗ್ತದೆ. ಒಂದೆರಡು ಅಧ್ಯಾಯಗಳಲ್ಲಿ ಸರ್ಪ ಅಂತ ಹೇಳುವಾಗ ಎಷ್ಟು ಜನಕ್ಕೆ ಸರ್ಪ ಶಬ್ದದ ಬಗ್ಗೆ ನಾಗ ಅಥವಾ ಹಾವು ಅಂತ ಕಲ್ಪನೆ ಇದೆ ನನಗೆ ಗೊತ್ತಿಲ್ಲ. ಕೇವಲ ನಾಗ ಅಥವಾ ನಾವೇನು ಹಾವು ಅಂತ ಕರಿತೇವೆ ಅದಕ್ಕೆ ಮಾತ್ರ ಸರ್ಪ ಅಂತ ಹೇಳೋದಲ್ಲ. ಸಂಸ್ಕೃತದಲ್ಲಿ ಕಷ್ಟಕ್ಕೂ ಕೂಡ ಸರ್ಪ ಅಂತ ಕರೆದಿದ್ದಾರೆ. ಹೇಳಿ, ಭಯ ಪಡುವಂಥದ್ದು ಏನುಂಟು ಅದರಲ್ಲಿ? ಕಷ್ಟಗಳಿಗೂ ಕೂಡ ಅಲ್ಲ. ಈಗ ಭಟ್ರು ನಾನು ಹೇಳಿದೆ ಅಂತ ನೀವು ನಂಬಬೇಕು ಅಂತಿಲ್ಲ, ನೀವು ಇದ್ರ ಬಗ್ಗೆ ಸಂಶೋಧನೆ ಮಾಡಬಹುದು. ಆದರೆ ಇಲ್ಲಿ ವಿಶೇಷವಾಗಿ ಸರ್ಪ ಅಂತ ಹೇಳುವಾಗ ವಿಷದ ಬಗ್ಗೆ ಅಥವಾ ವಿಷ ಪ್ರಾಶನದ ಬಗ್ಗೆ ಅಥವಾ ಸರ್ಪನಿಂದ ಆದಂತಹ, ನಾಗನಿಂದ ಆದಂತಹ ಒಂದು ವಿಷಕಾರದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಈಗ ನಮ್ಮ ಆಧುನಿಕ ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಈ ಸರ್ಪ ಸಂಕುಲಗಳ ಒಂದು ಸಂಶೋಧನೆ ಮಾಡಿದ್ದಾರೆ. ಅದಕ್ಕೆ ಬೇಕಾದ ಔಷಧಿ ಉಪಚಾರಗಳನ್ನೆಲ್ಲ ಮಾಡಿದ್ದಾರೆ. ಆದರೂ ಕೂಡ ಈ ಹಾವಿನ ಕಡಿತದಿಂದ ಸಾಯುವಂತಹ ಪ್ರಮಾಣಗಳುಂಟು ಅಲ್ವಾ? 5,000 ವರ್ಷಗಳ ಹಿಂದೆ ಈ ಪುರಾಣವನ್ನು ಬರೆಯುವಾಗ ಕೆಲವೊಂದು ಸೂಚನೆಗಳನ್ನು ಇಲ್ಲಿ ಕೊಡ್ತಾನೆ. ವಿಶೇಷವಾಗಿ 15ನೇ ಅಧ್ಯಾಯ ಪ್ರಾರಂಭ ಮಾಡ್ತಾ ಅದರಲ್ಲಿ ಹಾವು ಅಥವಾ ಸರ್ಪ, ಈ ಸರ್ಪ ಕಚ್ಚದಾಗ ಏನು ಮಾಡಬೇಕು, ಯಾವ ಸಂದರ್ಭಗಳಲ್ಲಿ, ಯಾವ ಒಂದು ಮಿತಿಗಳಲ್ಲಿ, ಯಾವ ಒಂದು ರೀತಿಯಲ್ಲಿ ಈ ಸರ್ಪ ಕಚ್ಚಿದ್ರೆ ಮನುಷ್ಯ ಉಳಿತಾನೆ ಅಥವಾ ಉಳಿಯುವುದಿಲ್ಲ, ಈ ಎರಡು ವಿಚಾರಗಳನ್ನು ಹೇಳ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಹೇಗುಂಟು ಅಂತಂದರೆ, ಈ ಥರದ ಜಾಗದಲ್ಲಿ ಅಥವಾ ಈ ಮಿತಿಗಳಲ್ಲಿ, ಈ ದಿನಗಳಲ್ಲಿ ಹಾವು ಕಚ್ಚಿದ್ರೆ ಮನುಷ್ಯ ಬದುಕುವುದಿಲ್ಲ ಅಂತ ಹೇಳ್ತದೆ. ಅದರಲ್ಲಿ ವಿಶೇಷವಾಗಿ 15ನೇ ಅಧ್ಯಾಯ ಪ್ರಾರಂಭ ಮಾಡ್ತಾ ಸೂತರು ಶಿವನಿಂದ ಉಪದೇಶಿಸವಾದಂತಹ ಈ ಒಂದು ಸರ್ಪದ ವಿಚಾರವನ್ನು ಹೇಳ್ತಾರೆ. ಸ್ಮಶಾನಕ್ಕೆ ಹೋದಾಗ ಹಾವು ಕಚ್ಚಿದ್ರೆ, ಮತ್ತು ಅದಕ್ಕೆ ಕಂಡೀಷನ್ಸ್ಗಳು ಉಂಟು. ಸ್ಮಶಾನಕ್ಕೆ ಹೋದಾಗ ಹುತ್ತದ ಬಳಿಯಲ್ಲಿ, ಅಂದರೆ ಹುತ್ತಕ್ಕೆ ಹೋಗಿ ಹಾಲೆರಿದು ಎಲ್ಲ ಮಾಡ್ತೇವಲ್ಲ ನಾವು, ಆಗ ಕಚ್ಚಿದ್ರೆ ಆಯ್ತಾ. ಪರ್ವತದ ತುದಿಯಲ್ಲಿ, ಬಾವಿಯಲ್ಲಿರುವಾಗ, ನಾವು ಬಾವಿಯಲ್ಲಿ ಸ್ವಚ್ಛ ಮಾಡ್ತೇವಲ್ಲ, ಹಾಂ, ಆಗ, ಮತ್ತು ಈ ಮರದ ಪೊಟರೆ ಒಳಗೆ ಇರುವಂತಹ ಜಾತಿಯ ಹಾವು ಕಚ್ಚಿದಾಗ, ಕೇವಲ ಕಚ್ಚಿದ ಹೇಳಿಕೆಯಲ್ಲಿ ಮನುಷ್ಯ ಸಾಯ್ತಾನೆ ಅಂತಲ್ಲ ಆಯ್ತಾ. ಕಚ್ಚಿದಾಗ 3 ಹಲ್ಲುಗಳು ಮೂಡಿದ್ದರೆ, ಕೆಲವೊಮ್ಮೆ ಒಂದೇ ಹಲ್ಲು, 2 ಹಲ್ಲು ಹೀಗೆಲ್ಲ ಮೂಡುವುದುಂಟು. ಈ ಸ್ಥಳಗಳಲ್ಲಿ 3 ಹಲ್ಲುಗಳು ಮೂಡಿದ್ದರೆ ಯಾವ ಔಷಧಿಯೂ ಅವನ ಮೇಲೆ ಪರಿಣಾಮ ಮಾಡೋದಿಲ್ಲ. ಹಾಗಾಗಿ ವ್ಯರ್ಥ ಪ್ರಯತ್ನ ಮಾಡಬೇಡಿ ಅಂತ. ಮತ್ತು ಇನ್ನು ಕೆಲವೊಂದು ಸ್ವಲ್ಪ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಷಷ್ಠಿ ತಿಥಿ, ಕರ್ಕಾಟಕ ಮತ್ತು ಮೇಷರಾಶಿಗಳಲ್ಲಿ ಬರುವಂತಹ ನಕ್ಷತ್ರಗಳು ಯಾವುದು? ಕರ್ಕಾಟಕ ರಾಶಿ ಅಂತ ಹೇಳುವಾಗ ಆಶ್ಲೇಷ,
ಪುಷ್ಯ ಈ ನಕ್ಷತ್ರಗಳಲ್ಲಿ ಈ ಸ್ಥಳಗಳಲ್ಲಿ ಸರ್ಪನಿಂದ ಕಚ್ಚಿಸಿಕೊಂಡರೆ, ಮತ್ತು ಮೂಲ, ಆಶ್ಲೇಷ, ಮಘ ಈ ನಕ್ಷತ್ರಗಳಲ್ಲಿ ಸರ್ಪ ದ್ರಂಶವಾದರೆ, ದ್ರಂಶ ಅಂದರೆ ಕಚ್ಚೋದು ಅಂತ, ಆದರೆ ಆ ಜೀವಿಯು ಖಂಡಿತವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಹೇಳಿ ಇನ್ನು ಉಳಿದಂತಹ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾ ಈಗ ಹೇಳಿದಂತಹ ಮಿತಿ, ನಕ್ಷತ್ರಗಳು ಮತ್ತು ಸ್ಥಳಗಳನ್ನು ಬಿಟ್ಟು ಇನ್ನೆಲ್ಲೇ ಸರ್ಪ ದ್ರಂಷ್ಟವಾದರೂ ಕೂಡ ಮನುಷ್ಯ ಬದುಕಲಿಕ್ಕೆ ಸಾಧ್ಯತೆಗಳು ಹೆಚ್ಚುಂಟು. ಅದಕ್ಕೆ ವಿಶೇಷವಾಗಿ ಕೆಲವೊಂದಿಷ್ಟು ಬೀಜಾಕ್ಷರಿಗಳು, ಯಾವ ಹಾವುಗಳು ಕಚ್ಚಿದ್ರೆ ಯಾವ ಬೀಜಾಕ್ಷರಿ, ಈಗ ನಮ್ಮಲ್ಲಿ ಬಹಳಷ್ಟುಂಟು. ನಾವು ಹಾವು ಅಂತ ಹೇಳುವಾಗ ನಾಗರ ಹಾವು ತುಂಬ ಪ್ರಚಲಿತದಲ್ಲಿರುವುದು ಅಷ್ಟು ಮಾತ್ರ ನಮಗೆ ಗೊತ್ತುಂಟು. ಪ್ರಭೇದಗಳು ಬಹಳ ಉಂಟು. ಕುಲಗಳಿರುವುದು 8 ಕುಲಗಳ ನಾಗರು ಮಾತ್ರ ಈಗ ನಾವು ನೋಡಲಿಕ್ಕೆ ಸಾಧ್ಯ. ಆ ಕುಲಗಳಲ್ಲಿ ಪ್ರಭೇದಗಳುಂಟು. ನಾವೀಗೆಲ್ಲ ಹೇಳ್ತೇವಲ್ಲ, ನಾಗರ ಹಾವು, ಕೊಳಕಮಂಡಲ ಹೀಗೆಲ್ಲ ಹೇಳ್ತೇವಲ್ಲ. ಯಾವ ಹಾವು ಕಚ್ಚಿದರೆ ಯಾವ ಮಂತ್ರವನ್ನು ಜಪಿಸಬೇಕು ಮತ್ತು ಹೇಗೆ ಮಾಡಬೇಕು ಅಂತ ಅದು ಸವಿಸ್ತಾರವಾಗಿ ಎಲ್ಲ ಜಪ ಹೇಳ್ತಾ ಹೋಗ್ತಾನೆ. ಅದರಲ್ಲಿ ಇದರಲ್ಲಿರುವ ಈ ಅಧ್ಯಾಯದ ಒಂದು ವಿಶೇಷ ಒಂದು ಪ್ರಕರಣ ನಿಮಗೆ ಹೇಳ್ತೇನೆ. ಕಮಲದ ಹೂವು ಗೊತ್ತುಂಟಲ್ಲ, ಕಮಲದ ಹೂವು. ತಾವರೆ ಬೇರೆ, ಕಮಲ ಬೇರೆ. ನಾ ಹೇಳ್ತೇನೆ ಅದರ ವ್ಯತ್ಯಾಸ ಏನು ಅಂತ ಹೇಳಿ. ಕಮಲ ಮತ್ತು ತಾವರೆಯಲ್ಲಿ ಒಂದು ಸಣ್ಣ ವ್ಯತ್ಯಾಸ ಇದೆ. ಆ ರೀತಿ ಕಮಲದ ಹೂವಿನ ಎಲೆ, ಆ ಎಲೆಯ ಮೇಲೆ ನಮಗೆ ಒಂದಿಷ್ಟು ಬೀಜಾಕ್ಷರಿಗಳನ್ನು ಕೊಟ್ಟಿದ್ದಾನೆ. ಆ ಬೀಜಾಕ್ಷರಿಯನ್ನು ಬರೆದು ಆಯ್ತಾ, ಅದಕ್ಕೊಂದು ಕ್ರಮದ ಪ್ರಕಾರವಾಗಿ ಅಲ್ಲಿ 3 ಬೀಜಾಕ್ಷರಿ. ಆ 3 ಬೀಜಾಕ್ಷರಿಯಲ್ಲಿ ಮೊದಲ ನಾನು ಉಚ್ಚಾರ ಮಾಡುವುದಿಲ್ಲ. ಮೊದಲ ಬೀಜಾಕ್ಷರಿ ವಿಷ್ಣುವನನ್ನು ಹೇಳಿದ್ರೆ, 2ನೇ ಬೀಜಾಕ್ಷರಿ ಬ್ರಹ್ಮನನ್ನ, 3ನೇ ಬೀಜಾಕ್ಷರಿ ಶಿವನನ್ನ ಹೇಳುವಂತಹದ್ದು. ಹಾಗೆ ಆ ಕಮಲದ ಎಲೆಯಲ್ಲಿ ಆ ಬೀಜಾಕ್ಷರಿಯನ್ನು ಬರೆದು ಜಪ ಮಾಡಿ ಸರ್ಪದ್ರಂಷ್ಟವಾದಂತಹ ಜಾಗದಲ್ಲಿಟ್ಟರೆ ಹೋದ ವಿಷ ಮರಳಿ ಬರ್ತದೆ ಅಂತ ಪ್ರಯೋಗ ಮಾಡಿ ನೋಡ್ಬೋದಲ್ಲ. ಅಲ್ಲ, ಕಷ್ಟ ಇಲ್ಲಲ್ಲ, ಇದನ್ನು ಪ್ರಯೋಗ ಮಾಡ್ಬೋದು. ವಿಷ ಹೇಗೆ ಹೋಗಿದೆ ಹಾಗೆ ಮರಳಿ ಬರ್ತದೆ ಅಂತ. ಎಷ್ಟು ಸುಲಭ ಉಂಟು ಅಂತ ಅನಿಸ್ತದೆ ಅಲ್ಲ. ಅಲ್ಲ, ಇದು ನಾವು ಹೇಳುವಾಗ ಸುಲಭ ಆಯ್ತಾ, ಆದರೆ ಇದನ್ನು ಪ್ರಯೋಗ ಯಾರು ಮಾಡಬೇಕು? ನಮ್ಮ ವೈದ್ಯ ಏನು ಕುಲಗಳು ಉಂಟು ಅವರು ಇದನ್ನು ಪ್ರಯೋಗ ಮಾಡಿ ನೋಡ್ಬೋದು, ಯಾವುದೇ ನಷ್ಟ ಇಲ್ಲಲ್ಲ. ಆ ರೀತಿಯಾಗಿ ಈ ಸರ್ಪ ಮತ್ತು ಸರ್ಪ ವಿಚಾರಗಳಲ್ಲಿ ವಿಶೇಷವಾಗಿ ಹೇಳುವಂಥದ್ದು ಬಹಳಷ್ಟು ಬೀಜಾಕ್ಷರಿಗಳು. ಸರ್ಪ ಕಚ್ಚಿದಾಗ ಇಂತಿಂಥ ದೇವರು, ಅದರಲ್ಲಿ ನಮಗೆ ಗೊತ್ತಿರುವ ಹಾಗೆ ಈಗ ಪ್ರಚಲಿತದಲ್ಲಿ ಸರ್ಪ ಕಚ್ಚಿದಾಗ 2 ಆರಾಧನೆ ಹೇಳ್ತಾರೆ. ಒಂದು ಗರುಡ ಅಂತ ಹೇಳ್ತಾರೆ ಅಲ್ವಾ, ಇನ್ನೊಂದು ವಿಶೇಷವಾಗಿ ಶಿವನನ್ನು ಆರಾಧನೆ ಮಾಡುವುದು ಹೇಳ್ತಾರೆ. ಗಣಪತಿಯನ್ನು ಆರಾಧನೆ ಮಾಡುವ ಮಂತ್ರ ಉಂಟು. ಒಂದು ಹಾವು ಕಚ್ಚಿದಾಗ ವಿಶೇಷವಾಗಿ ಸಂದನ ಕ್ರಿಯಾ ಅಂತ ಇದರಲ್ಲಿ ಹೇಳುವಂತಹ ನಾಗರದು. ಆ ನಾಗರ ಕುಲದ ಹಾವು ಕಚ್ಚಿದಾಗ ಗಣಪತಿಯನ್ನಾರಾಧನೆ ಮಾಡಿ ಅದಕ್ಕೆ ವಿಶೇಷವಾಗಿ ಒಂದು ಬೀಜಾಕ್ಷರಿಯನ್ನು ಕೊಟ್ಟಿದ್ದಾರೆ, ಒಂದೇ ಬೀಜಾಕ್ಷರಿ. ಆ ಬೀಜಾಕ್ಷರಿಯನ್ನು ಜಪ ಮಾಡಿ ಔಷಧಿಯನ್ನು ಕೊಟ್ಟರೆ ಆ ವಿಷ ಹೋಗ್ತದೆ ಅಂತ. ಈ ಜ್ಞಾನಗಳನ್ನು ಈ ಸರ್ಪಾದಷ್ಟದಲ್ಲಿ ಕೊಟ್ಟಿರುವಂಥದ್ದು. ಹಾಗೆ 16ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಹೇಳುವಂತಹದ್ದು. ಇಲ್ಲಿ 16ನೇ ಅಧ್ಯಾಯದಲ್ಲಿ ಶಿವಪೂಜೆಯ ಬಗ್ಗೆ, ಅದರಲ್ಲೂ ಕೂಡ ಪಂಚವಕ್ತ್ರ ಪೂಜೆ ಅಂತ ಕರೀತಾರೆ. ಶಿವನಿಗೆ ಎಷ್ಟು ಮುಖ ಉಂಟು? 5 ಮುಖ ಅಲ್ಲ, ಪಂಚಮುಖಿ ಅಂತ ಕರೆಯುವುದಲ್ವ ಅವನ್ನ, ಹೌದಾ?
4? ಈಶ್ವರನಿಗೆ ಎಷ್ಟು ಮುಖ, ಶಿವನಿಗೆ ಎಷ್ಟು ಮುಖ? ನಾವು ಪಂಚಮುಖಿ ಆಂಜನೇಯನ್ನು ಕೇಳಿದ್ದೇವೆ, ಗಣಪತಿಯನ್ನು ಕೇಳಿದ್ದೇವೆ. ಈಶ್ವರ ಗೊತ್ತಿಲ್ಲ ಅಲ್ಲ? 4 ಮುಖ ಅಂತ ಗೊತ್ತುಂಟಾ? 5 ಗೊತ್ತಿಲ್ಲ ನಿಮಗೆ ಅಲ್ವಾ? ಇಲ್ಲಿ ಶಿವನ ಪಂಚಮುಖದ ಆರಾಧನೆಯನ್ನು ಹೇಳ್ತಾನೆ. ಶಿವನ ಪಂಚಮುಖದ ಆರಾಧನೆಯನ್ನು ಹೇಳ್ತಾನೆ. ವಿಶೇಷವಾಗಿ ಇದರಲ್ಲಿ ಇದು ಯಾರ್ಯಾರೋ ಹೇಳದ್ದಲ್ಲ, ಮಹಾವಿಷ್ಣುವೇ ಹೇಳದಂಥದ್ದು. ನಮಗೆ ಗರುಡ ಪುರಾಣ ಅಂತ ಹೇಳುವಾಗ ವಿಷ್ಣು ಪಾರಮ್ಯವನ್ನು ನಾವು ಹೇಳುವಂಥದ್ದು ಬಿಟ್ಟರೆ, ಇಲ್ಲಿ ಯಾಕೆ ಶಿವ ಬರ್ತಾನೆ? ದುರ್ಗಿ ಬರ್ತಾಳೆ, ಮುಂದೆ ಗಣಪತಿ ಬರ್ತಾರೆ. ಇವರೆಲ್ಲರ ವಿಚಾರವನ್ನು ಕೂಡ ಮಹಾವಿಷ್ಣುವೇ ಹೇಳುವಂತಹದ್ದು. ಆ ರೀತಿಯಾಗಿ ಶಿವನ ಅರ್ಚನೆ ವಿಧಿಯನ್ನು ಪಂಚಮುಖವಾಗಿ ಆರಾಧನೆ ಮಾಡುವಂತಹ ಕ್ರಮವನ್ನು ಸವಿಸ್ತಾರವಾಗಿ 16ನೇ ಅಧ್ಯಾಯದಲ್ಲಿ, ಇಲ್ಲಿ ಕೇವಲ ಪೂಜಾ ಕ್ರಮಗಳು, ಒಂದಿಷ್ಟು ಅಧ್ಯಾಯಗಳು ಹೇಗೆ ಅವನನ್ನು ಆರಾಧನೆ ಮಾಡಬೇಕು ಅನ್ನುವಂತಹದ್ದನ್ನು ಈ ಅಧ್ಯಾಯದಲ್ಲಿ ಹೇಳ್ತಾರೆ. ಅದರಲ್ಲಿ 16ನೇ ಅಧ್ಯಾಯದಲ್ಲಿ ಅಷ್ಟೇ ಪಂಚದನಾದ ಹೇಗೆ ಪೀಠ ಪೂಜೆ, ನ್ಯಾಸ ಮತ್ತು ಕ್ರಮಗಳು ನಾವೀಗ ಏನು ವೈದಿಕ ವಾಂಗ್ಮಯದಲ್ಲಿ ನೋಡ್ತೇವೆ, ಅದೇ ರೀತಿಯಾದಂತಹ ಪೂಜಾ ಪದ್ಧತಿ ಅದರಲ್ಲಿರುವುದು. 17ನೇ ಅಧ್ಯಾಯದಲ್ಲಿ ಭಗವತಿ ತ್ರಿಪುರೆಯನ್ನ ಮತ್ತು ಆದಿ ಗಣೇಶನನ್ನ ಪೂಜೆ ಮಾಡುವಂತಹ ಸ್ವರೂಪ. ಇದರಲ್ಲಿ ನಮಗೆ ಎಲ್ಲರಿಗೂ ಕೂಡ ತ್ರಿಪುರಾದೇವಿ ಅಂತ ಹೇಳುವಾಗ ಭೈರವಿ ಸ್ವರೂಪ ಅಷ್ಟೇ ಮಾತ್ರ ಅಂದ್ಕೊಳ್ಳುತ್ತೇವೆ ಅಲ್ವಾ? ಒಂದು ವಿಶೇಷವಾದಂತಹ ಸ್ಪರ್ಶವನ್ನು ತ್ರಿಪುರೆಯ ಬಗ್ಗೆ ಮಾಡ್ತಾನೆ ಈ ಒಂದು ಅಧ್ಯಾಯದಲ್ಲಿ. ಮತ್ತದೇ ಪೂಜಾಕ್ರಮಗಳು ಹೇಗೆ ಮಾಡಬೇಕು, ಹೇಗೆ ನ್ಯಾಸ ಮಾಡಬೇಕು ಎಲ್ಲ ಹೇಳ್ತಾ ತ್ರಿಪುರೆಯನ್ನು ಆರಾಧನೆ ಮಾಡುವಂತಹದ್ದು ಯಾಕೆ ತ್ರಿಪುರ ಸುಂದರಿ ಅಂತ ನಾವೇನು ಕರಿತೇವೆ, ಅಥವಾ ತ್ರಿಪುರಾದೇವಿ ಅಂತ ನಾವೇನು ಕರಿತೇವೆ, ಅವಳನ್ನು ಆರಾಧನೆ ಮಾಡುವುದರಿಂದ ಅಕ್ಷರ ಲಕ್ಷ ಸಂಖ್ಯೆಯಲ್ಲಿ ಯಾರು ಆರಾಧನೆ ಮಾಡ್ತಾರೆ, ಜಪ ಮಾಡ್ತಾರೆ, ಅವರಿಗೆ ಜ್ಞಾನದ ಕೊರತೆ ಬರದೇ ಇರುವ ಹಾಗೆ ಅವಳು ಕಾಯ್ತಾಳಂತೆ. ಜ್ಞಾನದ ಕೊರತೆ ಅಕ್ಷರ ಲಕ್ಷ ಸಂಖ್ಯೆ ಅಂತ ಹೇಳಿದ್ದಾರೆ. ಇರೋದು 3 ಅಕ್ಷರ. ಹಾಗಾದರೆ ಎಷ್ಟು ಲಕ್ಷ ಮಾಡಬೇಕಾಯಿತು? 3 ಲಕ್ಷ ಸಂಖ್ಯೆಯಲ್ಲಿ ಮಾಡಬೇಕು. ಆ ರೀತಿ ನ್ಯಾಸಪೂರ್ವಕವಾಗಿ ಯಾರು ಮಾಡ್ತಾರೆ ಅವರಿಗೆ ಜ್ಞಾನದಲ್ಲಿ ಕೊರತೆ ಬರದೇ ಇರುವ ಹಾಗೆ ಆ ತ್ರಿಪುರೆ ಅನುಗ್ರಹ ಮಾಡ್ತಾಳೆ ಅಂತ. ಮತ್ತೆ 18ನೇ ಅಧ್ಯಾಯ ಬರುವಾಗ ಈ ವಿಷ ಜಂತುಗಳು ಮತ್ತು ವಿಷಗಳು ದೇಹದಲ್ಲಿ ಸೃಷ್ಟಿಯಾಗುವಂತಹದ್ದು, ಆ ವಿಷ ಜಂತುಗಳು ಅಥವಾ ವಿಷಗಳನ್ನು ನಿವಾರಣೆ ಮಾಡಲಿಕ್ಕೆ ಮತ್ತೆ ಶಿವಾರಾಧನೆಯನ್ನು ಮಾಡಬೇಕು. ಆ ಶಿವಾರಾಧನೆಗಳಲ್ಲಿ ಹೇಗೆ ಮಾಡಬೇಕು ಅಂತ ಕೇಳುವಾಗ ಕೇವಲ ಶಿವನನ್ನು ಮಾತ್ರ ಆರಾಧನೆ ಮಾಡಿದ್ರೆ ಸಾಕಾಗುವುದಿಲ್ಲ. ವಿಷ ನಿವಾರಣೆಯಾಗಬೇಕು ಅಂತಾದರೆ ಆ ವಿಷ ನಿವಾರಣೆಗೆ ಭಗವತಿಯನ್ನ ಸೇರಿಸಿಕೊಂಡು ಯಾರು ಶಿವಾರಾಧನೆ ಮಾಡ್ತಾರೆ ದೇಹದಲ್ಲಿರುವಂತಹ ವಿಷವನ್ನು ನಿವಾರಣೆ ಮಾಡಿಕೊಡ್ತಾಳೆ ಅಂತ. ವಿಷ ಉತ್ಪತ್ತಿ ಬಿಟ್ಟರೆ ದೇಹದಲ್ಲಿ ವಿಷ ಹೇಗೆ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಉಂಟಾ? ಉಂಟು. ನಮ್ಮಲ್ಲೂ ಕೂಡ ವಿಷದ ಉತ್ಪತ್ತಿಯ ಗ್ರಂಥಿಗಳುಂಟು. ಥೈರಾಯ್ಡ್ಸ್ ಕೇಳಿರ್ಬೋದಲ್ಲ? ಏನದು ಕೇಳಿದರೆ ಯಾವತ್ತಾರು ಡಾಕ್ಟ್ರಿಗೆ, ಏನದು ಡಾಕ್ಟ್ರೆ ಥೈರಾಯ್ಡ್ ಅಂತ ಹೇಳಿ. ಮೊನ್ನೆ ಹೆಣ್ಮಕ್ಳುಗಳು ಇದ್ರ ವಿಚಾರವಾಗಿ ಜಾಸ್ತಿ ಕೇಳಿದೆ. ಏನಾಗ್ತದೆ ಥೈರಾಯ್ಡ್ ಬಂದಾಗ ಏನಾಗ್ತದೆ ಅಂತ ಕೇಳಿದ್ರೆ, ಆ ಗ್ರಂಥಿಯಲ್ಲಿ ಆ ಒಂದು ಅನಿಲ ಅಥವಾ ವಿಷ ಹೆಚ್ಚಾಗ್ತಾ ಹೋಗ್ತದೆ. ಆ ವಿಷ ದೇಹಕ್ಕೆ ಹರಡುವಾಗ ದೇಹ ದಪ್ಪ ಆಗೋದು, ಕುಂಠಿತ ಆಗೋದು, ಈ ಎಲ್ಲ ಸಮಸ್ಯೆಗಳು ಬರೋದು. ಆ ರೀತಿಯಾದಂತಹ ವಿಷಗಳು ನಿವಾರಣೆಯಾಗಬೇಕು ಅಂತಂದರೆ ಶಿವನೊಟ್ಟಿಗೆ ಸೇರಿದಂತಹ ಭಗವತಿಯ ಆರಾಧನೆ ಮಾಡಬೇಕು, ವಿಶೇಷವಾಗಿ ಹೇಳುವಂತಹದ್ದು. ಅದಾದ ಮೇಲೆ 19ನೇ ಅಧ್ಯಾಯ ನಿಮಗಿನ್ನೆಲ್ಲೂ ಕಾಣಸಿಗದಂತಹ ಒಂದು ದೇವತಾ ಆರಾಧನಾ ವಿಚಾರವನ್ನ ಇದರಲ್ಲಿ ಹೇಳ್ತಾನೆ. ತ್ರೈಲೋಕ್ಯವಶ್ಯ ಮೋಹಿನಿ ಗೌರಿ ಮತ್ತು ಗೋಪಾಲನ ಪೂಜೆ.
ಶ್ರೀಗೋಪಾಲನ ಪೂಜೆ. ಬರೀ ಗೋಪಾಲ ಅಲ್ಲ, ಶ್ರೀಗೋಪಾಲನ ಪೂಜೆ. ಸಾಮಾನ್ಯವಾಗಿ ನಮಗೆ ಈ ದಿನ ಗೋಪಾಲ ಮಂತ್ರಗಳು ಅಂತ ಹೇಳಿ ಪಂಚಾಂಗದಲ್ಲಿ ನೋಡಿದ್ದೀರಾ ಅಲ್ಲ? ಒಂಟಿಕೊಪ್ಪಲಲ್ಲಿ ಇಲ್ಲ, ಅದು ಉಳಿದ ದೃಗ್ಗಣಿತ ಪಂಚಾಂಗಗಳಲ್ಲಿ ಗೋಪಾಲ ಮಂತ್ರಗಳು ಜಪಗಳು ಅಂತ ಕೊಟ್ಟಿರ್ತಾರೆ, ನೋಡಿದ್ದೀರಾ? ಆ ಗೋಪಾಲ ಮಂತ್ರಗಳು ಜಪಗಳನ್ನೇ ಇಲ್ಲೂ ಕೂಡ ಹೇಳ್ತಾನೆ, ಅಥವಾ ಇಲ್ಲಿಂದ ಅಲ್ಲಿ ಹಾಕಿದ್ದಾರೋ ಗೊತ್ತಿಲ್ಲ ನನಗೆ. ಬಟ್ ಇಲ್ಲೂ ಕೂಡ ಅದೇ ಮಂತ್ರಗಳು, ಅದೇ ಶ್ರೀಧರಾಯ ತ್ರೈಲೋಕ್ಯ ಮೋಹನಾಯ ವಶ್ಯಾಯ ನಮಃ, ಅದೇ ಮಂತ್ರಗಳನ್ನೇ ಹೇಳೋದು. ವಿಷ್ಣವೇ ಬೀಜಾಕ್ಷರಿ ಉಂಟು, ಅದನ್ನು ಹೇಳಲಿಲ್ಲ, ನಾನು ಕಟ್ಟು ಮಾಡಿ ಹೇಳಿದೆ ಅಷ್ಟೇ. ವಿಷ್ಣವೇ ತ್ರೈಲೋಕ್ಯ ಮೋಹನಾಯ ವಿಷ್ಣವೇ ನಮಃ ಸ್ವಹ. ಈ ಎಲ್ಲ ಗೋಪಾಲ ಮಂತ್ರಗಳು ಏನುಂಟಲ್ಲ, ಇದು 19ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಮತ್ತು ವಿಶೇಷವಾಗಿ ಈ ಗೋಪಾಲ ಮಂತ್ರಗಳನ್ನು ಸಂತಾನ ಮತ್ತು ಸಂತಾನಗಳ ಸಮಸ್ಯೆ ಮತ್ತು ಸಂತಾನ ಆದ ಮೇಲೆ ಮಕ್ಕಳಿಗೆ ಬರುವಂತಹ ಈ ಬಾಲಾರಿಷ್ಟ ದೋಷಗಳು ಅಂತ ಹೇಳ್ತೇವೆ. ಬಂದು ಕೇಳುವುದುಂಟು, ಭಟ್ರೇ ಮಗು ಯಾವಾಗಲೂ ಹಠ ಮಾಡ್ತದೆ, ಮಗು ಯಾವಾಗ ನೋಡಿದ್ರೂ ಆರೋಗ್ಯದಲ್ಲಿ ತೊಂದರೆ ಬರ್ತಾ ಇದೆ, ಮತ್ತು ನಮ್ಮ ಮಕ್ಕಳು ಸರಿಯಾದ ಸಮಯಕ್ಕೆ ಬೇಕಾದಂಥ ಚಟುವಟಿಕೆಗಳನ್ನು ಮಾಡ್ತಿಲ್ಲ, ಎಲ್ಲವೂ ನಿಧಾನ ಆಗ್ತಾ ಇದೆ. ಭಟ್ರು ಹೇಳೋದುಂಟಲ್ಲ, ಗೋಪಾಲ ಪೂಜೆ ಮಾಡಿ, ಶ್ರೀಗೋಪಾಲನ ಪೂಜೆ ಮಾಡಿಸಿ ಅಂತೆಲ್ಲ ಹೇಳ್ತಾರಲ್ಲ, ಇಲ್ಲಿಂದನೇ ಬಂದದ್ದು. ಅದನ್ನೇ ಇದರಲ್ಲೂ ಕೂಡ ಹೇಳ್ತಾನೆ. ಹಾಗೆ ತ್ರೈಲೋಕ್ಯ ವಶಮೋಹಿನಿ ಗೌರಿ ಈ ಒಂದು ವಿಚಾರವನ್ನು ಇಲ್ಲಿ ಮೆನ್ಷನ್ ಮಾಡುವಾಗ ವಿಶೇಷವಾಗಿ ಇದನ್ನ ವಿವಾಹದ ಸಲುವಾಗಿ ಅಥವಾ ವಿವಾಹಕ್ಕಾಗಿ ಮಾಡುವಂತಹ ಕ್ರಿಯೆ ಅನ್ನೋದನ್ನು 19ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಹೇಳ್ತಾನೆ. ಮೋಹಿನಿ ವಶ ಗೌರಿ ಬಗ್ಗೆ ತುಂಬ ಎಕ್ಸ್ಪ್ಲನೇಷನ್ ಕೊಡುವುದಿಲ್ಲ. ಹಾಗೆ 20ನೇ ಅಧ್ಯಾಯಕ್ಕೆ ಬರುವಾಗ ನಾನು ಅದನ್ನೇ ಹೇಳಿದ್ದು, ಬಹಳಷ್ಟು ಅಧ್ಯಾಯಗಳು ನಮಗೆ ಪೂಜಾ ಕ್ರಮದ ಬಗ್ಗೆ ಚಿಂತನೆಯನ್ನು ಹೇಳೋದು. ಇಲ್ಲಿ ಪಂಚತತ್ವ ಅರ್ಚನಾ ವಿಧಿಗಳು, ನಾವು ಈ ದಿನ ವಿಷ್ಣುನಾಮವನ್ನು ವಿಶೇಷವಾಗಿ ನಮ್ಮಲ್ಲಿ 2 ರೀತಿಯಾಗಿ ನ್ಯಾಸ ಮಾಡುವಂತಹದ್ದುಂಟು. ನೀವು ಸಾಮಾನ್ಯ ಗಮನಿಸಿದರೆ ನೋಡಬಹುದು, ಆಚಮನಾದಿಗಳಾದ ಮೇಲೆ ವೈದಿಕರು ಅಥವಾ ಪುರೋಹಿತರು ಬಂದಂಥವರು ಓಂಬು ಹೋಂಬು ಅಹಂ ಸ್ವಹ ಅಂತ ಹೇಳಿ ನ್ಯಾಸ ಮಾಡ್ತಾರೆ. ಸಾಮಾನ್ಯವಾಗಿ ನೀವು ಮಾಡುವಾಗ ಏನು ಹೇಳ್ತೀರಿ? ಕೇಶವ ನಾರಾಯಣ ಎಷ್ಟುಂಟದು? 12 ಉಂಟಾ? 24 ಮಂತ್ರಗಳುಂಟ. ಅದೇ ನ್ಯಾಸಗಳನ್ನೇ ಇಲ್ಲೂ ಕೂಡ ಹೇಳುವಂತಹದ್ದು. ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಹೀಗೆಲ್ಲ ಹೇಳ್ತಾ ಹೋಗ್ತಾನೆ. ಅದರಲ್ಲಿ ವಿಶೇಷವಾಗಿ ಮತ್ತೆ ಹೇಗೆ ಈಗ ಹೃದಯದಲ್ಲಿ, ಶಿರಸ್ಸಿನಲ್ಲಿ ಯಾವ್ಯಾವುದನ್ನು ಮಾಡಬೇಕು ಅಂತ ಕ್ರಿಯೆಗಳನ್ನು ಹೇಳಿದಂತಹದ್ದು, ಮತ್ತು ಸಂಕರ್ಷಣ ಮತ್ತು ವಾಸುದೇವನ ಪೂಜಾ ವಿಧಿಗಳನ್ನು ಮಾಡುವಂತಹ ವಿಶೇಷವಾದಂತಹದ್ದು. ಹಾಗೆ 21ನೇ ಅಧ್ಯಾಯದಲ್ಲಿ ಸುದರ್ಶನನ ಬಗ್ಗೆ ಹೇಳ್ತಾರೆ. ಸುದರ್ಶನ ಪೂಜಾ ವಿಧಿಗಳು. ನಾವು ಇದನ್ನು ಸುದರ್ಶನ ಅಂತ ಹೇಳುವಾಗ ನಮಗೆ ವಿಶೇಷವಾಗಿ ಏನು ಅಂದ್ಕೊಂಡಿದ್ದೇವೆ ಅಂದರೆ, ಕೃತ್ರಿಮಾದಿ ಬಾಧೆಗಳು ಮನೆಯಲ್ಲಾದಾಗ, ಭೂತ ಪ್ರೇತಾದಿ ಕಾಟಗಳು ಬಂದಾಗ ಸುದರ್ಶನನ್ನ ಆರಾಧನೆ ಮಾಡುವುದು ಅಂತ ಅಲ್ವಾ? ವಿಶೇಷವಾಗಿ ನೀವು ಎಲ್ಲ ಗ್ರಂಥಗಳನ್ನು ನೋಡುವಾಗ 108 ಸುದರ್ಶನ ಮಂತ್ರ ಉಂಟು, ಅದನ್ನೇ ಹೇಳ್ತಾರೆ ಇದರಲ್ಲಿ. ಕೇವಲ ಬಾಧೆಗಳಿಗಾಗಿ ಸುದರ್ಶನನನ್ನು ಮಾತ್ರ ಆರಾಧನೆ ಮಾಡುವುದಲ್ಲ, ರಕ್ಷಣೆಗಾಗೂ ಕೂಡ ಸುದರ್ಶನನ ಆರಾಧನೆ ಮಾಡುವ ಕ್ರಮ ಉಂಟು, ಬಾಧೆಗಳಿಗೆ ಆರಾಧನೆ ಮಾಡುವ ಕ್ರಮ ಉಂಟು, ಆರೋಗ್ಯಕ್ಕಾಗೂ ಕೂಡ ಸುದರ್ಶನನ ಆರಾಧನೆ ಮಾಡುವ ಕ್ರಮಗಳುಂಟು. ಆ ಎಲ್ಲ ರೀತಿಯಾದಂತಹ ಸುದರ್ಶನನನ್ನು ಹೇಗೆ ನ್ಯಾಸ ಮಾಡಬೇಕು? ಬಟ್ರೆ ಎಲ್ಲದರಲ್ಲೂ ಕೂಡ ನ್ಯಾಸವಿಧಿ ಅಂತ ಹೇಳ್ತಿದ್ದೀರಿ. ಈಗ ಮುಂದಿನ ಅಧ್ಯಾಯದಲ್ಲೂ ಕೂಡ ಹಯಗ್ರೀವ ಪೂಜಾ ವಿಧಿ, ಅಲ್ಲೂ ಕೂಡ ಹಯಗ್ರೀವ ನ್ಯಾಸವನ್ನು ಹೇಳುವಂತಹದ್ದು. ಪೂಜಾ ವಿಧಿ ಅಂತ ಹೇಳುವಾಗ ನಾನು ನಿಮಗೊಂದು ಸ್ಪಷ್ಟಪಡಿಸ್ತೇನೆ. ನಿಮಗೆ ಪುರಾಣದಲ್ಲಿ ನ್ಯಾಸ ಮಾಡಿ ದೇವರನ್ನು ಧ್ಯಾನಿಸುವವರೆಗೆ ಮಾತ್ರ ಕೊಟ್ಟಿರ್ತಾರೆ. ಮುಂದೆ ಇನ್ನು ಷೋಡಶೋಪಚಾರ ಪೂಜೆ ಕೊಡಲಿಲ್ಲ ಭಟ್ರೆ, ಗಂಧ ಹೇಳಲಿಲ್ಲ, ವಸ್ತ್ರ ಹೇಳಲಿಲ್ಲಲ್ಲ, ಅದೆಲ್ಲ ಬರುವುದಿಲ್ಲ.
ಸೋಹಂ ಭಾವೇನ ಪೂಜೆಯೇತ್ ಅಂತ ಹೇಳಿದ್ದಾನೆ. ನಾವು ಈ ದಿನ ಏನು ಷೋಡಶ ಉಪಚಾರಾದಿ ಪೂಜೆಗಳು ಅಂತ ದೇವರಿಗೆ ಏನು ಹೇಳ್ತೇವಲ್ಲ, ಇದು ಎಲ್ಲ ರೀತಿಯಲ್ಲೂ ಉಂಟು. ನೀವು 16 ರೀತಿಯಾದಂಥ ಪೂಜೆ ಮಾಡ್ಬೋದು. 16 ರೀತಿಯಾದಂಥ ಪೂಜೆ ಮಾಡಲಿಕ್ಕೆ ಆಗಲಿಲ್ಲ ಭಟ್ರೆ, ಅವಾಗ 5 ರೀತಿಯಾಗಿ ಪೂಜೆ ಮಾಡ್ಬೋದು. ಆದರೆ ಧ್ಯಾನ ಮಾತ್ರ ಮಾಡಲೇಬೇಕು. ನ್ಯಾಸ ಮಾಡಿ ಧ್ಯಾನ ಮಾಡಿದಾಗ, ಈಗ ನಾನು ಏನೋ ಒಂದು ವಸ್ತು ಯಾರಿಗಾರು ಕೊಡಬೇಕು ಅಂತಾದರೆ ಅವ್ರನ್ನ ಕರಿಬೇಕಲ್ಲ, ಹಾಗೆ ಮೊದಲು ಕರೆಯುವ ಕ್ರಿಯೆ ಸರಿ ಇರಬೇಕು, ಅಷ್ಟನ್ನು ಮಾತ್ರ ಹೇಳೋದು. ಇನ್ನು ಉಳಿದ ಸೋಮಭಾವೇನ ನಮಗೇನೇನು ಇಷ್ಟವೋ ಅದನ್ನೆಲ್ಲ ಭಗವಂತನಿಗೆ ಕೊಡಬಹುದು. ಹಾಗೆ ಹಯಗ್ರೀವಾದಿ ನ್ಯಾಸಗಳನ್ನೆಲ್ಲ ಮಾಡುವಂಥದ್ದು. ಮತ್ತು ಇಲ್ಲಿ ದುರ್ಗಾದೇವಿಯ ಬಗ್ಗೆ ಒಂದು ವಿಶೇಷ ಚಿಂತನೆ 24ನೇ ಅಧ್ಯಾಯದಲ್ಲಿ ಮಾಡ್ತಾರೆ. ನಾನು ಇಷ್ಟರವರೆಗೆ ವಿಷ್ಣು ಬಗ್ಗೆ ಹೇಳಲೇ ಇಲ್ಲ. ಪಂಚಾಯತನ ಪೂಜೆಯಲ್ಲಿ ಈಗ ದುರ್ಗೆಗೆ ಬಂದೆ. ದುರ್ಗೆಯನ್ನು ಕಲ್ಪಿಸುವಾಗ ನಮಗೆ ಇದರಲ್ಲಿ ದುರ್ಗಾದೇವಿಯ ಸ್ವರೂಪಗಳನ್ನು ಹೇಳ್ತಾರೆ. ಈಗ ನಮ್ಮಲ್ಲಿ ದುರ್ಗೆಯನ್ನು ಆರಾಧಿಸುವಂತಹ ಕ್ರಮಗಳುಂಟಲ್ಲ. 4 ಭುಜಗಳ ದುರ್ಗೆ, 8 ಭುಜಗಳ ದುರ್ಗೆ, 16 ಭುಜಗಳ ದುರ್ಗೆ, 28 ಭುಜಗಳ ದುರ್ಗೆ, 32 ಭುಜಗಳ ದುರ್ಗೆ. ಏನಿದು, ಯಾಕೆ ವ್ಯತ್ಯಾಸ? ಅಥವಾ ಆ ಸ್ವರೂಪ ಹೇಗೆ ಕಲ್ಪಿಸಬೇಕು? 32 ಕೈ ಅಂತ ಹೇಳುವಾಗ 32 ಕೈಯಲ್ಲಿ ಏನು ಹಿಡ್ಕೊಳ್ಳೋದು? ಯಾವ ಆಯುಧ ಅಂತ ಬೇಕಲ್ಲ, ಹೇಗೆ ಅಂತ ಗೊತ್ತಾಗಬೇಕಲ್ಲ ನಮಗೆ. ಈಗ ಧ್ಯಾನ ಅಂತಂದ್ರೆ ಏನು ಅಂತ ಕೇಳಿದ್ರೆ, ಭಗವಂತನನ್ನ ಕಣ್ಮುಂದೆ ಚಿತ್ರಿಸುವುದು. ಧ್ಯಾನವನ್ನು ಮಾಡಬೇಕು, ಧ್ಯಾನ ಶ್ಲೋಕ ಹೇಳಬೇಕು ಅಂತ ಹೇಳುವುದು ಅಲ್ವಾ? ಹಾಗಾದ್ರೆ ಏನು ಅಂತಂದ್ರೆ, ಭಗವಂತನನ್ನ ಹೀಗಿದ್ದಾನೆ ಅಂತ ಚಿತ್ರಿಸಿ ಆರಾಧಿಸುವ ಕ್ರಮಕ್ಕೆ ಧ್ಯಾನ ಅಂತ ಹೇಳುವಂಥದ್ದು. ಆ ಧ್ಯಾನಕ್ಕೆ ಅನುಕೂಲವಾಗುವಂತಹ ಸ್ವರೂಪವನ್ನು ನಾವು ಹೇಳಬೇಕಲ್ಲ. ಇಲ್ಲಿ ದುರ್ಗಾದೇವಿಯ ಪೂರ್ಣ ಸ್ವರೂಪಗಳನ್ನು ಇಲ್ಲಿ ನೋಡಿ ಹೇಳ್ತಾನೆ. ಈಗ 18 ಕೈ ಅಂತ ಹೇಳುವಾಗ ಘಂಟೆ, ದರ್ಪಣ, ತರ್ಜನಿ, ಮುದ್ರೆ, ಧನಸ್ಸು, ಧ್ವಜ, ಡಮರು, ಪರಶು, ಪಾಶ, ಶಕ್ತಿ, ಮುದ್ಗರ, ಶೂಲ, ಕಪಲ, ಶರಾಕ. ಶರಕ ಅಂದ್ರೆ ಬಾಣ ಅಂತ. ಅಂಕುಶ, ವಜ್ರ, ಚಕ್ರ ಮತ್ತು ಶಲಾಕ. 18 ಆಯುಧಗಳು. ಹೇಗೆ ಕಲ್ಪಿಸಿ 18 ಭುಜದ ದುರ್ಗೆಯನ್ನು ಧ್ಯಾನ ಮಾಡಬೇಕು ಅಂತ ಹೇಳಿ. ಹಾಗೆ 28 ಭುಜ, 18 ಭುಜ, 12 ಭುಜ, ಈ ಎಲ್ಲ ದೇವಿಯನ್ನ ಆರಾಧನೆ ಮಾಡುವಂತಹ ಕ್ರಮಗಳು. ಅದರಲ್ಲೂ ವಿಶೇಷವಾಗಿ ಇದರಲ್ಲಿ ನವಮಿ ತಿಥಿಯಂದು ದುರ್ಗಾರಾಧನೆ ಮಾಡೋದು. ಬಟ್ರೆ ದುರ್ಗಾ ಅಷ್ಟಮಿ ಅಲ್ವಾ ಹೇಳೋದು ಅಲ್ವಾ? ದುರ್ಗೆಯನ್ನು ಅಷ್ಟಮಿ ಅಂತಲ್ಲ ನಾವು ನವರಾತ್ರಿಯಲ್ಲೆಲ್ಲ ಪೂಜೆ ಮಾಡೋದು. ಇದರಲ್ಲಿ ಏನು ನವಮಿ ಅಂತ ಹೇಳಿದ್ದಾರೆ. ಇದರಲ್ಲಿ ವಿಶೇಷವಾಗಿ ನವಮಿಯಂದು ದುರ್ಗೆಯನ್ನು ಆರಾಧನೆ ಮಾಡುವುದು. ಏನಂತ ಮಾಡಬೇಕು ಅಂತ ಹೇಳ್ತಾರೆ ಅಂತಂದ್ರೆ, ಗೌರಿ, ಕಾಳಿ, ಉಮಾ, ದುರ್ಗಾ, ಭದ್ರಾ, ಕಾಂತಿ, ಸರಸ್ವತಿ, ಮಂಗಳ, ವಿಜಯ, ಲಕ್ಷ್ಮೀ, ಶಿವೆ ಮತ್ತು ನಾರಾಯಣಿ ಈ ಸ್ವರೂಪದಲ್ಲಿ ನವಮಿ ತಿಥಿಯಂದು ಯಾರು ದುರ್ಗೆಯನ್ನ ಆರಾಧನೆ ಮಾಡ್ತಾರೋ ಅವರ ಜೀವನದ ಗತಿಯನ್ನ ಸುಗಮಗೊಳಿಸಿ ಕೊಡ್ತಾಳೆ ಅಂತ. ಹಾದಿ, ಜೀವನಕ್ಕೊಂದು ಹಾದಿ ಅಂತ ಹೇಳ್ತೀವಲ್ಲ, ಮಾರ್ಗ, ಶೈಲಿ, ಅದನ್ನ ಸರಿಯಾಗಿ ನಿವಾರಣೆ ಮಾಡಿಕೊಡ್ತಾರೆ ಅಂತ. ಈ ಆರಾಧನೆಯನ್ನ ವಿಶ್ವಾವಸು ಗಂಧರ್ವರು ಮಾಡಿ, ವಿಶ್ವಾವಸು ಗಂಧರ್ವರು, ನಾವಲ್ಲ, ಗಂಧರ್ವರು ಮಾಡಿ ಅವಳನ್ನು ಕಾಳರಾತ್ರಿಯಾಗಿ ಉಪಾಸನೆ ಮಾಡಿ ರಕ್ಷಣೆಯನ್ನು ಪಡೆದಂತಹ ವಿಶೇಷ ಒಂದು ಆರಾಧನಾ ಕ್ರಮ ಹೇಳುವಂತಹದ್ದು. ಮತ್ತು 25 ಮತ್ತು 26ನೇ 2 ಅಧ್ಯಾಯದಲ್ಲೂ ಕೂಡ ನಮಗೆ ಶಿವ ಮತ್ತು ವಿಷ್ಣುವಿನ ಒಂದು ಪವಿತ್ರಾರೋಪಣ ವಿಧಿ ಅಂತ ಹೇಳ್ತೇವೆ. ಅಂದರೆ ಹೇಗೆ ನಾವು ಶಿವಾರಾಧನೆ ಮಾಡುವಾಗ ಶಿವನನ್ನು ಧ್ಯಾನಿಸಬೇಕು ಅನ್ನುವಂತಹದ್ದನ್ನು, ಮತ್ತು ನಾವು ಸಿದ್ಧ ಮಾಡೋದು, ಶಿವಪೂಜೆಗೆ ಸಿದ್ಧತೆ ಮಾಡ್ತೇವಲ್ಲ. ಎಷ್ಟು ಜನ ಶಿವನಿಗೆ ಗಂಧ ಹಚ್ಚುವುದಿಲ್ಲ ಮನೆಯಲ್ಲಿ ಅಲ್ವಾ? ಶಿವ ಅನ್ನುವಾಗ ಭಸ್ಮ ಹಾಕೋದು ಅಂತ ಇದೊಂದು ಕಲ್ಪನೆ ಉಂಟು ನಮ್ಮ ಸಮಾಜದಲ್ಲಿ, ಆಯ್ತಾ? ಶಿವ ಅಂತ ಹೇಳುವಾಗ ಅವನಿಗೆ ಭಸ್ಮ ಹಾಕೋದು, ವಿಷ್ಣು ಅಂದರೆ ಗಂಧ ಹಚ್ಚುವುದು ಅಥವಾ ಗೋಪಿ ಚಂದನ ಇಡುವುದು ಅಲ್ವಾ? ಆದರೆ ಇದರಲ್ಲಿ ನೀವು ಶಿವನಿಗೆ ಚಂದನಾದಿಗಳನ್ನು
ಹಾಕಿ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತಿನ ಯಾರು ಮಾಡ್ತಾ ಇಲ್ಲ ಅಂತಂದರೆ ಶಿವನಿಗೆ ಗಂಧ ಹಾಕಿ, ಯಾವುದೇ ಸಮಸ್ಯೆ ಇಲ್ಲ. ಆಯಿತಾ? ಆ ರೀತಿ ನೋಡಿ, ಗಂಧಾನುರಂಜಿತ ಪವಿತ್ರಕಂ ದೇವಂ ಅರ್ಪಿತಂ ಅಂದರೆ ಗಂಧ ಸುಗಂಧಗಳನ್ನು ಶಿವನಿಗೆ ಹಾಕಿ ಅರ್ಚಿಸಬೇಕು ಅಂತ. ಇಲ್ಲಿ ವಿಷ್ಣು ಪವಿತ್ರಾರೋಪಣದಲ್ಲೂ ಕೂಡ ನಮಗೆ ಹೇಳುವಾಗ ರುದ್ರನನ್ನ ಧ್ಯಾನ ಮಾಡಬೇಕು. ವಿಷ್ಣು ಪೂಜೆ ಮಾಡುವಾಗಲೂ ಕೂಡ ಶಿವನನ್ನ, ಇಲ್ಲಿ ರುದ್ರದೇವರನ್ನ ಅಂತ ಹೇಳ್ತಾನೆ, ಶಿವನನ್ನ ಆರಾಧನೆ ಮಾಡದೆ ವಿಷ್ಣುವನ್ನ ನೆನಪು ಮಾಡಿದರೆ ಅಥವಾ ವಿಷ್ಣು ಆರಾಧನೆ ಮಾಡಿದರೆ ಪೂರ್ಣವಾದ ಫಲವನ್ನು ಮಹಾವಿಷ್ಣು ಕೊಡುವುದಿಲ್ಲ. ಪವಿತ್ರಾರೋಪಣದಲ್ಲಿ ವಿಧಿಗಳೆಲ್ಲ ಒಂದೇ. ನಾನು ಹೇಳಿದಾಗೆ ಪೂಜಾ ಕ್ರಮಗಳ ಬಗ್ಗೆ ಹೆಚ್ಚು ಒಂದಿಷ್ಟು ಅಧ್ಯಾಯಗಳಲ್ಲಿ ಹೇಗೆ ಪೂಜೆ ಮಾಡಬೇಕು ಹೇಗೆ ಅಂತ. ಮತ್ತೆ ಬ್ರಹ್ಮನಿಗೆ ಇಲ್ಲಿ ಪೂಜೆ ಅಂತ ಹೇಳಿಲ್ಲ, ಧ್ಯಾನ ಮಾತ್ರ ಕೊಟ್ಟಿದ್ದಾನೆ. ಅದರಲ್ಲಿ ವಿಶೇಷವಾಗಿ ಬ್ರಹ್ಮನನ್ನು ಆರಾಧನೆ ಮಾಡಬೇಕು, ಬ್ರಹ್ಮನನ್ನು ಒಲಿಸಬೇಕು ಅಂತಾದರೆ ಇದು ಸಾಮಾನ್ಯರಿಗೆ ಕಷ್ಟ. ವೇದ ಪಠನೆಯನ್ನು ಮಾಡಬೇಕು, ಇದು ವಿಶೇಷವಾಗಿ ಹೇಳಿರುವಂತಹದ್ದು. ಅದರಲ್ಲಿ ಮತ್ತೆ ಅಹಂ ಬ್ರಹ್ಮಾಸ್ಮಿ ತತ್ವ, ನಾನೇ ಬ್ರಹ್ಮನೆಂದು ಕಲ್ಪಿಸಿ ವೇದವನ್ನು ಓದು ಅಂತ ಹೇಳ್ತದೆ. ನಾನೇ ತುಂಬ ವಿಸ್ತಾರವಾಗಿ ಅಹಂ ಬ್ರಹ್ಮಾಸ್ಮಿ ಬಗ್ಗೆ ಮಾತಾಡಿದ್ದೇನೆ, ನೆನಪಿದೆ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ಮತ್ತೆ ಅದೇ ವಿಚಾರಗಳನ್ನು ನಾನು ಮತ್ತೆ ಹೇಳುವುದಿಲ್ಲ. ಹಾಗಾಗಿ ಬ್ರಹ್ಮನ ಆರಾಧನೆಯಲ್ಲಿ ವಿಶೇಷವಾಗಿ ವೇದ ಪಠನೆಗಳು ಈಗಲೂ ಕೂಡ ಬಹಳಷ್ಟು ಕಡೆಯಲ್ಲಿ ಸಂಪ್ರದಾಯ ಉಂಟು. ವಾರ್ಷಿಕವಾಗಿ ಸ್ವಶಾಖೆಯ ವೇದ ಪಾರಾಯಣ ಮಾಡಿಸುವಂಥದ್ದು ಸ್ವಲ್ಪ ನಮ್ಮ ಈ ಪ್ರಾಂತ್ಯದಲ್ಲಿ ಕಮ್ಮಿ ಉಂಟು. ಆದರೆ ವೇದಜ್ಞರನ್ನು ಕರೆಸಿ ಮನೆಯಲ್ಲಿ ವೇದ ಪಠನವನ್ನು ಮಾಡಿಸುವ ಕ್ರಮಗಳು ಹೆಚ್ಚುಂಟು. ಹಾಗಾಗಿ ಬ್ರಹ್ಮಾರಾಧನೆಯು ವೇದದಿಂದ ಮಾಡಬೇಕು ಅಂತ. ಅದಾದ ನಂತರ ಸಾಲಿಗ್ರಾಮ ಲಕ್ಷಣಗಳನ್ನು ಹೇಳ್ತಾನೆ. ನಮಗೆ ಸಾಲಿಗ್ರಾಮ ಲಕ್ಷಣ ಬೇಕಲ್ಲ, ಯಾಕೆ ಬೇಕು ಅಂತ ಕೇಳಿದ್ರೆ ನಾವೆಲ್ಲ ಒಂದು ಈ ಸ್ವಲ್ಪ ನಾನು ನಿಮ್ಗೆ ಅದಕ್ಕೊಂದು ಹೇಳಬೇಕು. ಗಂಡಕಿ ನದಿಯಲ್ಲಿ ಹೋಗಿ ಸಾಲಿಗ್ರಾಮ ತರುವುದು, ತುಂಬ ಭಕ್ತಿ ಭಾವದಿಂದ ಹೋಗಿ ತರುವುದು. ಸಿಕ್ಕಂಥ ಎಲ್ಲ ಕಲ್ಲುಗಳು ಸಾಲಿಗ್ರಾಮ ಹೌದಾ? ಅದಕ್ಕೊಂದು ಲಕ್ಷಣ ಉಂಟು. ಆ ಲಕ್ಷಣಗಳನ್ನು ಸವಿಸ್ತಾರವಾಗಿ ಹೇಳ್ತಾನೆ. ಕೆಲವೊಂದು ಮಾತ್ರ ನಾನು ಹೇಳ್ತೇನೆ, ರೆಫರೆನ್ಸ್ ಬೇಕು ಅನ್ನೋರು ಆಮೇಲೆ ನನ್ನ ಪುಸ್ತಕದಿಂದ ತೆಗೆದುಕೊಳ್ಳಿ, ತೊಂದರೆ ಇಲ್ಲ. ಸಾಲಿಗ್ರಾಮದಲ್ಲಿ ನಾವು ಕೆಲವೊಂದು ಲಕ್ಷಣಗಳನ್ನು ಗಮನಿಸಬೇಕಂತೆ. ಏನೂ ಇರೋದಿಲ್ಲ ಕೆಲವೊಂದು ಸಾಲಿಗ್ರಾಮಗಳಿಗೆ. ಆದರೆ ಸರಿಯಾದಂತಹ ಸಾಲಿಗ್ರಾಮಗಳಲ್ಲಿ ಶಂಖ, ಚಕ್ರ, ಗದ ಮತ್ತು ಪದ್ಮ ಚಿಹ್ನೆಗಳಿದ್ದರೆ ನಾವೆಲ್ಲ ಸಾಲಿಗ್ರಾಮ ತರೋದು. ಹೇಳೋದೇನೋ ವಿಷ್ಣು ಸಾಲಿಗ್ರಾಮ ಅಂತೇವೆ. ಇಲ್ಲ, ಈಗ ಒಂದು ಸ್ವಲ್ಪ ಹೆಚ್ಚು ಗೊತ್ತುಂಟಲ್ಲ, ಚಕ್ರ ಕಾಣಿಸ್ತದಲ್ಲ, ಹಾಗಾಗಿ ಸುದರ್ಶನ ಸಾಲಿಗ್ರಾಮ ಅಂತ ಹೇಳ್ತೇವೆ ಅಲ್ವಾ? ಆದರೆ ವಿಷ್ಣುವಿನ ಈ 24 ಅವತಾರಗಳಲ್ಲಿ ಯಾವ ಸಾಲಿಗ್ರಾಮ ಯಾವುದಕ್ಕೆ ಹೋಲಿಕೆ ಮಾಡಬೇಕು ಕಂಡುಹಿಡಿಯುವುದು ಹೇಗೆ? ಅದನ್ನು ಹೇಳಿದ್ದು. ಶಂಖ, ಚಕ್ರ, ಗದ ಮತ್ತು ಪದ್ಮ ಇದೇ ಸೀರೀಸು, ಇದೇ ಅಸ್ತ್ರಗಳು ಬೇರೆ ಬೇರೆ ಬರ್ತದೆ. ಮೊದಲು ಶಂಖ, ಇದನ್ನು ಮೊದಲು ಹೇಳಬೇಕು. ನಾರಾಯಣನ 24 ಸ್ವರೂಪಗಳು, ಸಂಕರ್ಷಣಾದಿ ಅನಿರುದ್ಧಗಳು ಅಂತ ಹೇಳುವಾಗ ನಮಗೆ ನೀವು ಇಲ್ಲಿವರೆಗೆ ಗಮನಿಸಿದ್ದೀರೋ ಎಲ್ಲ ಗೊತ್ತಿಲ್ಲ, ವಿಷ್ಣು ಮೂರ್ತಿ, ನಾರಾಯಣನ ಮೂರ್ತಿಯನ್ನು ನೋಡ್ತೇವೆ ಅಲ್ವಾ? ಎಲ್ಲ ವಿಗ್ರಹದಲ್ಲೂ ಕೂಡ ಶಂಖ, ಚಕ್ರ, ಗದ, ಹಸ್ತ, ಇಲ್ಲ ಶಂಖ, ಚಕ್ರ, ಗದ, ಪದ್ಮ ಇಷ್ಟನ್ನು ಕಾಣಲಿಕ್ಕೆ ಸಾಧ್ಯ ಅಲ್ವಾ? ಆದರೆ ನೀವು ಗಮನಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ, ಶಿಲ್ಪಶಾಸ್ತ್ರದಲ್ಲೂ ಹೇಳ್ತಾನೆ. ಕೇಶವ ಅಂತ ಹೇಳುವಾಗ ಅಲ್ಲೂ ಕೂಡ ಶಂಖ, ಚಕ್ರ, ಗದ, ಪದ್ಮ ಬರ್ತದೆ. ಆಯ್ತಾ? ನಾರಾಯಣ ಅನ್ನುವಾಗಲೂ ಶಂಖ, ಚಕ್ರ, ಗದ, ಪದ್ಮ ಬರ್ತದೆ. ವಿಷ್ಣು ಅನ್ನುವಾಗ ಸುದರ್ಶನ ಬರ್ತದೆ. ಮತ್ತೆ ವ್ಯತ್ಯಾಸ ಮಾಡೋದು ಹೇಗೆ? ಕೇಶವ ಮತ್ತು ನಾರಾಯಣನಲ್ಲಿ ವ್ಯತ್ಯಾಸ ಮಾಡೋದು ಹೇಗೆ? ಇದು ಕೇಶವ ಮೂರ್ತಿಯೋ ನಾರಾಯಣ ಮೂರ್ತಿಯೋ ಅಂತ ಹೇಳಿ ನಮಗೆ ಈಗ ಕೆಲವೊಬ್ಬರು ಪ್ರಶ್ನೆ ಕೇಳೋದುಂಟು ನಮ್ಮಲ್ಲಿ. ಬಟ್ರೆ ಬಲಗೈನಲ್ಲಿ ಶಂಖ ಬರಬೇಕು, ಎಡಗೈನಲ್ಲಿ ಚಕ್ರ ಬರಬೇಕಲ್ವಾ? ಅಥವಾ ಬಲಗೈನಲ್ಲಿ ಪದ್ಮ ಬರಬೇಕು, ಎಡಗೈನಲ್ಲಿ ಶಂಖ ಬರಬೇಕಲ್ವಾ? ಕೈ ಚೇಂಜ್ ಆದರೆ ಹೆಸರು ಚೇಂಜ್ ಆಗ್ತದೆ. ಹಾಗಾಗಿ ಕೆಲವೊಮ್ಮೆ ಇದು ಹೇಳುವಾಗ ನನಗೆ ಒಂದು ಘಟನೆ ನೆನಪಾಗ್ತದೆ.
ನನ್ನ ಶಿಷ್ಯ ಒಬ್ಬ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ನನಗೆ ನೋಡಿ ಕೆಲವೊಮ್ಮೆ ಹೇಗೆ ಪೂಜೆ ಮಾಡ್ತಾ ಇದ್ದ ಪಾಪ ಯಾರೋ ಬಂದರು, ಅವರಿಗೆ ಭಾಷೆ ಬರುವುದಿಲ್ಲ ಕನ್ನಡ, ಇವನಿಗೆ ಅವರು ಭಾಷೆ ಬರುವುದಿಲ್ಲ ಎಲ್ಲ ಹೇಳುವಾಗ ನಮಗೊಂದು ನಾವು ತುಂಬ ಗೊತ್ತಿರೋರು ಅನ್ನುವಂತಹ ಒಂದು ಅಹಂಕಾರದಲ್ಲಿ ಈ ಸಣ್ಣವ್ರು ಯಾರಾದರೂ ಪೂಜೆ ಮಾಡ್ತಾ ಇದ್ದರೆ ಪ್ರಶ್ನೆ ಮಾಡೋದು, ಭಟ್ರೆ ಏನಿದು ಗಣಪತಿಗೆ ಯಾಕೆ ನೀವು ಆನೆ ತಲೆ ಇಟ್ಟಿದ್ದೀರಿ? ಗಣಪತಿಗೆ ಆನೆ ತಲೆ ಯಾಕಪ್ಪ? ಈಗ ಆನೆ ತಲೆಯನ್ನು ತಂದು ಜೋಡಿಸ್ಬೋದು ಅಂತಾದರೆ ಇನ್ಯಾವುದೋ ಮನುಷ್ಯನ ತಲೆ ತಂದು ಜೋಡಿಸ್ಬೋದಿತ್ತಲ್ಲ. ಅದು ಕಾರಣಗಳು ಬೇರೆ ಬೇರೆ ಉಂಟು. ಅದೇ ಪಾಪ ಸಣ್ಣವನಲ್ಲ ಅಂತ ಹೇಳಿ. ನಮ್ಮ ಹಿಂದಿನ ಋಷಿಮುನಿಗಳು ಆಗಲೇ ಸರ್ಜರಿ ಕಲ್ತಿದ್ರು. ಎಷ್ಟು ದೊಡ್ಡ ಸರ್ಜರಿ ಕಲ್ತಿದ್ರು ಅಂದರೆ ಯಾವ ಪ್ರಾಣಿಗೆ ಯಾವ ದೇಹವನ್ನು ಹಾಕಿ ಜೀವ ಕೊಡುವ ಶಕ್ತಿ ಇತ್ತು ಅದನ್ನು ತೋರಿಸ್ಲಿಕ್ಕಾಗಿ ಗಣಪತಿಯನ್ನು ಮಾಡಿದ್ದು ಅಲ್ಲ. ಸತ್ಯ ಅಲ್ಲ, ವಿಷಯ ನಮಗೆ ನೋಡಿ, ಅವನು ಸ್ವಲ್ಪ ಕೋಪದಲ್ಲಿ ಹೇಳ್ದ ಅಷ್ಟೇ. ನಾವು ಎಷ್ಟು ಮುಂದುವರೆದಿದ್ದೀವಿ ಅಂದರೆ ಯಾವ ಪ್ರಾಣಿಯನ್ನು ಬೇಕಾದರೂ ತಂದು ಇನ್ನೊಂದು ಪ್ರಾಣಿಗೆ ಜೋಡಿಸಿ ಜೀವ ಕೊಡುವಂತಹ ಶಕ್ತಿ ಉಂಟು, ಅದನ್ನು ಸೂಚಿಸ್ಲಿಕ್ಕಾಗಿ ಗಣಪತಿಗೆ ಆನೆ ತಲೆ ಇಟ್ಟದ್ದು ಅಂತ ಅವನ ಉತ್ತರ ಇದು. ಹಾಗೆ ನಮಗೆ ಈ ಸ್ವರೂಪಗಳನ್ನು ನಿರ್ಣಯ ಮಾಡುವಾಗ ಯಾಕೆ ಅಂತ ತಿಳ್ಕೊಳ್ಬೇಕು. ಹಾಗೆ ಸಾಲಿಗ್ರಾಮದಲ್ಲೂ ಕೂಡ ಶಂಖ ಮೊದಲು ಶಂಖ ಕಾಣಬೇಕು, ಆಮೇಲೆ ಚಕ್ರ, ಗದ, ಪದ್ಮ ಕಂಡ್ರೆ ಅದು ಕೇಶವ ಸಾಲಿಗ್ರಾಮ ಅಂತ. ಹೀಗೆ ಲಕ್ಷಣಗಳು ನೂರಾರು ಸಾಲಿಗ್ರಾಮದ ಲಕ್ಷಣ ಹೇಳಿದ್ದಾನೆ. ನಮಗೆ ಶಂಖ, ಚಕ್ರ, ಗದ, ಪದ್ಮ ಕಂಡ ತಕ್ಷಣ ನಾವು ಇದು ವಿಷ್ಣು ಸಾಲಿಗ್ರಾಮ ಅಂತ ಹೇಳಿಬಿಡ್ತೇವೆ ಅಲ್ವಾ. ಅದೇ ನಿಮಗೆ ಪದ್ಮ, ಶಂಖ, ಚಕ್ರ, ಗದ ಕಂಡ್ರೆ ಅದೇ ಅಸ್ತ್ರಗಳು. ಶಂಖ, ಚಕ್ರ, ಗದಾ, ಪದ್ಮ ಅಂದೆ. ಪದ್ಮ, ಶಂಖ, ಚಕ್ರ, ಗದಾ ಕಂಡ್ರೆ ಅದು ಮಧುಸೂದನ ಸಾಲಿಗ್ರಾಮ. ಹಾ, ಸಾಲಿಗ್ರಾಮದಲ್ಲಿ ಬಲಗೈ ಎಡಗೈ ಹೇಗೆ ಕಂಡುಹಿಡಿಯುವುದು ಅಂತ ಅಲ್ಲ. ಅಂದರೆ ನೀವು ಗಮನಿಸಿದ್ರೆ ಅಥವಾ ಆಮೇಲೆ ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ ಸಾಲಿಗ್ರಾಮಗಳಲ್ಲಿ. ಹೀಗೆ ಸಾಲಿಗ್ರಾಮವನ್ನು ಎದುರಿಗೆ ಹಿಡಿಯುವಾಗ ನಿಮಗೆ ಮೊದಲು ಅಂದರೆ ನಮಗೆ ಎಡಕ್ಕೆ ಅದರ ಬಲಕ್ಕೆ ನಿಮಗೆ ಶಂಖ, ಚಕ್ರ ಆಯ್ತಾ, ಮತ್ತು ಈ ಕಡೆ ಗದೆ ಮತ್ತು ಪದ್ಮ ಹೀಗೆ ಹೋಗ್ಬೇಕಲ್ಲ, ರೊಟೇಷನ್. ಹಾಗೆ ಹೋಗುವಾಗ ಹಾಗೆ ಕಂಡ್ರೆ ಕೇಶವ. ಮೊದಲು ನಮಗೆ ಪದ್ಮ, ಶಂಖ ಆಯ್ತಾ, ಹಾಗೆ ಚಕ್ರ ಮತ್ತು ಗದೆ ಎರಡೂ ಕಂಡ್ರೆ, ಇದಿಷ್ಟು ಕಂಡ್ರೆ ಅದು ಮಧುಸೂದನ ಸಾಲಿಗ್ರಾಮ. ಹೀಗೆ ಪರೀಕ್ಷೆ ಮಾಡಬೇಕು. ಯಾಕೆಂತಂದರೆ ಈಗ ನಾವು ಹೋಗಿ ಎಲ್ಲ ಸಾಲಿಗ್ರಾಮಗಳನ್ನು ತರುವುದು, ಎಲ್ಲ ಸಾಲಿಗ್ರಾಮಗಳುಂಟು. ವಿಶೇಷವಾಗಿ ಇದರಲ್ಲಿ ಕೇಶವನ ಸಾಲಿಗ್ರಾಮ ಆಯಿತಾ, ಹಾಗೆಯೇ ನಮಗೆ ಮಧುಸೂದನ ಸಾಲಿಗ್ರಾಮ, ವಿಷ್ಣು ಸಾಲಿಗ್ರಾಮ ಹೇಗಿರ್ತದೆ ಆಯಿತಾ, ನಾರಾಯಣ ಸಾಲಿಗ್ರಾಮಗಳ ಬಗ್ಗೆ, ಎಲ್ಲ ಅವತಾರದ ಸಾಲಿಗ್ರಾಮಗಳ ಬಗ್ಗೆನೂ ಹೇಳ್ತಾರೆ ಆಯಿತಾ. ಅದರ ಜೊತೆಗೆ ಕಪಿಲಾವತಾರದ ಸಾಲಿಗ್ರಾಮವೂ ಕೂಡ ಇದೆ ಅಂತ ಹೇಳ್ತಾನೆ. ಹೇಗಿರ್ತದೆ ಅಂತ ಕೇಳುವಾಗ ನಾನು ಅದನ್ನೇ ಹೇಳಿದೆ, ಎಲ್ಲ ಸಾಲಿಗ್ರಾಮದ ವಿವರಣೆಯನ್ನು ನಾನು ಕೊಡ್ತಾ ಇಲ್ಲ, ಅಧ್ಯಾಯ ಮುಂದೆ ಹೋಗ್ಬೇಕಲ್ಲ. ಹಾಗಾಗಿ ಆದರೆ ಅದರಲ್ಲಿ ಈ ಕಪಿಲ ಶಿಲೆ ಅಥವಾ ಕಪಿಲ ಸಾಲಿಗ್ರಾಮ ಅನ್ನೋದು ತುಂಬ ಸಿಂಪಲ್ ಇರ್ತದೆ. ನಾವು ಕೆಲವು ಮನೆಯಲ್ಲಿ ಗುಂಡಿಗಿರುವ ಸಾಲಿಗ್ರಾಮ ನೋಡ್ತೇವೆ ಅಲ್ವಾ, ಅದಕ್ಕೊಂದು ತೂತ ಮಾಡಿ ಕೊಟ್ಟಿರ್ತಾರೆ. ಹೇಳೋದುಂಟಲ್ಲ, ಅದರಲ್ಲಿ ಬಂಗಾರ ಇರ್ತಿತ್ತಂತೆ, ನಾವು ಅಲ್ಲಿಂದ ತರುವ ಹಾಗೆ ಬಿಡುವುದಿಲ್ಲ, ಬಂಗಾರ ತೆಗೆದು ಕೊಡ್ತಾರೆ ಅಂತ. ಹಾಗೆಲ್ಲ ಇಲ್ಲ, ಅದನ್ನು ಬಿಂದು ಅಂತ ಕರೀತಾರೆ. 3 ಅಥವಾ 5 ಬಿಂದುಗಳಿದ್ರೆ ಅದು ಕಪಿಲ ಸಾಲಿಗ್ರಾಮ. ಎಲ್ಲವೂ ವಿಷ್ಣು ಅವತಾರಗಳೇ, ಆದರೆ ಅದನ್ನು ಕಪಿಲ ಸಾಲಿಗ್ರಾಮ ಅಂತ ಕರೀತಾರೆ. ಹಾಗೆ ಸಾಲಿಗ್ರಾಮ ಅದಾದ ನಂತರ 29ನೇ ಅಧ್ಯಾಯದಲ್ಲಿ ವಾಸ್ತುಮಂಡಲದ ಪೂಜೆಯ ಬಗ್ಗೆ ಹೇಳ್ತಾರೆ. ವಾಸ್ತುಮಂಡಲದ ಪೂಜೆ ವಿಸ್ತಾರವಾದಂತಹ ರೂಪ. ಬಹುಶಃ ಅದು ನಿಮಗೆ ಎಷ್ಟು ಉಪಯೋಗ ಬರ್ತದೆ ಗೊತ್ತಿಲ್ಲ, ಆದರೆ ಕೆಲವೊಂದು ನಾನು ನಿಮಗೆ ಹೇಳುವಂಥದ್ದು, ನಾವು ವಾಸ್ತು ಪೂಜೆ ಅಂತ ಭಟ್ರನ್ನು ಕರೆಸಿ ಮನೆಯಲ್ಲಿ ಮಾಡ್ತೇವೆ ಅಲ್ಲ. ಏನದು ವಾಸ್ತು ಅಂತಂದರೆ ಒಂದು ಕಲ್ಪನೆ ಉಂಟು ನಮ್ಮಲ್ಲಿ, ವಾಸ್ತು ಪುರುಷ ಹೇಗಿರಬೇಕು, ಹೇಗಿರ್ತಾನೆ.
ಅದು ಸರ್ವೇ ಸಾಮಾನ್ಯ ಎಲ್ಲರಿಗೂ ಕತೆ ಗೊತ್ತುಂಟು. ಈಶಾನ್ಯಕ್ಕೆ ತಲೆ ಮಾಡಿ ನೈಋತ್ಯಕ್ಕೆ ಕಾಲನ್ನು ಮಾಡಿ ಮಲಗಿರ್ತಾನೆ. ಆ ವಾಸ್ತು ಮಂಡಲವನ್ನು ರಚನೆ ಮಾಡುವಾಗ ಅದರಲ್ಲೂ ಕೂಡ ಅದೇ ಸೂಚನೆಯನ್ನು ಕೊಡುವುದು. ನಮಗೆ ಅವನು ಆ ವಾಸ್ತು ಪುರುಷ ಈಶಾನ್ಯಕ್ಕೆ ತಲೆ ಮಾಡಿರ್ತಾನಲ್ಲ, ನಮ್ಮನ್ನು ತಿನ್ನದೇ ಇರಲಿ. ಅಸುರ ಅಲ್ಲ, ಅವನು ಅಸುರನಾಗಿದ್ದು ಕೂಡ ಆಧ್ಯಾತ್ಮಿಕವಾಗಿ ಭಗವಂತನನ್ನು ಆರಾಧಿಸಿದಂಥವು. ಆದರೂ ತಾಮಸ ಪ್ರಕೃತಿ ಬಿಡ್ಲಿಕ್ಕೆ ಆಗೋದಿಲ್ಲಲ್ಲ. ಆ ಭಯಕ್ಕಾಗಿ ಅವನು ಕೇಳಿದ ವರ, ನಾನು ಜನರೊಟ್ಟಿಗಿರಬೇಕು, ಜನರ ಮಧ್ಯೆ ಇರಬೇಕು. ಆಯಿತು, ಜನರ ಜೊತೆಗೆ ಇರು ಅಂತ ಹೇಳಿ ವರ ಕೊಟ್ಟು ಶಿವ ಏನು ಮಾಡ್ದ ಅಂತ ಕೇಳಿದ್ರೆ, ಜನರು ನಿನ್ನ ಮೇಲೆ ಓಡಾಡುವಾಗ ಆಗಲಿ ಅಂತಂದ. ಹಾಗಾಗಿ ಅವನು ಈಶಾನ್ಯಕ್ಕೆ ತಲೆ ಮಾಡಿ ನೈಋತ್ಯಕ್ಕೆ ಕಾಲನ್ನು ಮಾಡಿ ಮಲಗುವ ಸ್ಥಿತಿಯನ್ನು ಕೊಟ್ಟ. ಆದರೆ ಈಶಾನ್ಯದಲ್ಲಿ ನಾವು ಏನು ಮಾಡ್ತೇವೆ? ಸರ್ವೇ ಸಾಮಾನ್ಯ, ನೀವು ಯಾರನ್ನೇ ಕೇಳಿದ್ರು ಈಶಾನ್ಯದಲ್ಲಿ ದೇವರ ಮನೆ ಮಾಡಿ ಅಂತ ಹೇಳ್ತಾರೆ ಅಲ್ವಾ? ಯಾಕೆಂದರೆ ಅಲ್ಲಿ ಅವನ ತಲೆ ಉಂಟು, ಬಾಯಿ ಉಂಟು, ನಮ್ಮನ್ನು ತಿನ್ನೋದು ಬೇಡ. ಹಾಗಾದರೆ ಆ ವಾಸ್ತು ಪುರುಷನನ್ನು ಹಿಡಿದು ನಿಲ್ಲಿಸುವ ಶಕ್ತಿ ಯಾರು? ಭಗವಂತ ಅಲ್ವಾ? ನಮ್ಮನೆಯ ದೇವರ ಕೋಣೆ ಅಲ್ಲುಂಟು ಅಂತ. ಇದಕ್ಕೆ ನಾನು ವೈಜ್ಞಾನಿಕವಾಗಿ ಒಂದು ಕಾರಣ ಹೇಳ್ತೇನೆ, ಯಾಕೆ ಹೀಗೆ ಬರಬೇಕು ಅಂತ. ಹಾಗೆ ನೈಋತ್ಯದಲ್ಲಿ ಭಾರದ ವಸ್ತುಗಳನ್ನು ಇಡಿ, ಯಜಮಾನನ ಕೋಣೆ ಮಾಡಿ ಭಾರದ ವಸ್ತು ಇಡಿ, ನೈಋತ್ಯವನ್ನು ಓಪನ್ ಬಿಡಬೇಡಿ ಅಂತ ಹೇಳ್ತಾರೆ. ಹೌದಪ್ಪ, ತಲೆ ಎತ್ತಲಿಕ್ಕೆ ಬಿಡುವುದಿಲ್ಲ, ಅಲ್ಲಿ ದೇವರು ಕೂತಿದ್ದಾನೆ, ಕಾಲೆತ್ತಬೋದಲ್ಲ, ಮತ್ತು ಅಲ್ಲೊಂದು ದೇವರು ಕೂರಿಸೋದ? ಅದು ಹಸುರನ್ನ ಕಾಲು ಬಳಿಯಲ್ಲಿ ಆಗೋದಿಲ್ಲಲ್ಲ. ಹಾಗಾಗಿ ಏನು ಮಾಡೋದು? ಅಲ್ಲಿ ಭಾರದ ವಸ್ತು ಇಡುವುದು, ಯಜಮಾನನ ಕೂತು ಬಿಡುವುದು. ಹೇಳಲಿಕ್ಕಾಗೋದಿಲ್ಲ. ನಾಭಿ ಮಧ್ಯದಲ್ಲಿ ಬ್ರಹ್ಮ ನಾಭಿ ಅಂತ ಹೇಳ್ತೇವೆ. ವಾಸ್ತುವಿನ ನಾಭಿಯಲ್ಲಿ ಬ್ರಹ್ಮ ಕೂತಿರ್ತಾನೆ ಯಾವಾಗಲೂ ಅಂತ. ಅದಕ್ಕಾಗಿ ನಾವು ಮಧ್ಯ ಮನೆಯಲ್ಲಿ, ಇಡೀ ಮನೆಯ ಮಧ್ಯಭಾಗದಲ್ಲಿ ಯಾವುದೇ ರೀತಿಯಾದಂತಹ ನಿರ್ಮಾಣಗಳನ್ನು ಮಾಡುವುದಿಲ್ಲ. ಹಾಲ್ ಸರ್ವೇ ಸಾಮಾನ್ಯ ನೀವು ಗಮನಿಸಿ, ಮಧ್ಯ ಬರುವ ಹಾಗೆ ನೋಡ್ತಾರೆ ಅಲ್ವಾ? ಯಾಕೆ ಹೀಗೆ? ಇದನ್ನೇ ಹೇಳುವಾಗ ಈ ವಾಸ್ತುಮಂಡಲದ ಪೂಜಾ ವಿಧಿಯಲ್ಲಿ ನಮಗೆ ಬ್ರಹ್ಮಾದಿ ತ್ರಿಪಂಚಾಶತ್ ದೇವತಾ ಪೂಜಾ ವಿಧಿಯನ್ನ ಹೇಳ್ತಾನೆ. 53 ದೇವತೆಗಳು ಒಂದು ಮನೆಯಲ್ಲಿ ಕೆಲಸ ಮಾಡಿದಾಗ ವಾಸ್ತು ಸರಿಯಾಗಿ ಕೂತಿರ್ತಾನೆ, ಶಾಂತಿ ನೆಲೆಸಿರ್ತದೆ ಅಂತ ಹೇಳುವಂಥದ್ದು. ನಮಗೆ ಅದರ ಜೊತೆಗೆ ಹಾಗಾಗಿ ಅಂತಂಥ ದಿಕ್ಕಿನಲ್ಲಿ ಅಂತಂಥ ದೇವತೆಗಳು ಅಂತ ಹೇಳುವಂಥದ್ದು. ಮಧ್ಯದಲ್ಲಿ ನಾವು ಪೂಜೆ ಮಾಡೋದು ಬ್ರಹ್ಮನನ್ನ, ವಾಸ್ತುಮಂಡಲ ಮಧ್ಯದಲ್ಲಿ ಪೂಜೆ ಮಾಡೋದು ಬ್ರಹ್ಮನನ್ನ. ಹಾಗಾಗಿ ಈ ಇಷ್ಟು ದೇವತೆಗಳು 53 ದೇವತೆಗಳು ಕೆಲಸ ಮಾಡಿದಾಗ ಮನೆಯಲ್ಲಿ ಒಂದು ಶಾಂತಿ ನೆಲೆಸಿರ್ತದೆ ಅನ್ನೋದು ಇದರಲ್ಲೂ ಹೇಳುವಂಥ ಮಾತು, ಶಾಸ್ತ್ರದಲ್ಲೂ ಕೂಡ ಹೇಳುವಂತಹ ವಿಧಿಗಳು. ನಮಗೆ ಈಗ ಒಂದು ಇದರಲ್ಲಿ ಇಲ್ಲ, ಅದು ನಾನು ನಿಮಗೆ ಮುಂದೆ ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ನಮಗೆ ಈಶಾನ್ಯದಲ್ಲೇ ದೇವರ ಮನೆ ಮಾಡಬೇಕು, ಆಗ್ನೇಯದಲ್ಲಿ ಅಡಿಗೆ ಮನೆ ಅಥವಾ ಅಗ್ನಿಯನ್ನು ಹಾಕುವ ದಿಕ್ಕು ಅಲ್ಲೇ ಮಾಡಿ, ಆಯಿತಾ? ನೈಋತ್ಯದಲ್ಲಿ ನಮಗೆ ಯಜಮಾನನ ಕೊಠಡಿ, ಅಥವಾ ವಾಯುವ್ಯದಲ್ಲಿ ನಮಗೆ ಈ ನೈರ್ಮಲ್ಯಗಳು ಹೋಗುವಂತಹ ಜಾಗ ಅಂದರೆ ವಾಶ್ರೂಮ್ಸ್ ಮಾಡಿ. ಯಾಕೆ ಹೇಳಿದ್ದಾರೆ? ಒಂದು ಕಾರಣ ಬೇಕಲ್ಲ. ನಮಗೆ ಈ ಎಲ್ಲವೂ ಕೂಡ ಗಾಳಿಯ ಸಂಚಾರ ಹೇಗಿದೆ ಅಂತ ಗೊತ್ತುಂಟಾ? ವಾಯು ಉತ್ತರ ಧ್ರುವದಿಂದ ವಾಯು ಹುಟ್ಟುದು, ಕೇಳಿದಿರಲ್ಲ? ದ ವಿಂಡ್ ಸ್ಟಾರ್ಟ್ಸ್ ಫ್ರಮ್ ನದರನ್ ಪೋಲ್. ಸೈನ್ಸ್ ಓದಿದ್ದೇವಲ್ಲ ನಾವೆಲ್ಲ, 6ನೇ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದಾರಲ್ಲ ನಮಗೆ. ಮರ್ತೋಯ್ತು ಬಿಟ್ರೆ ವಯಸ್ಸಾಯ್ತು ಅಂತ ಹೇಳ್ಬೇಡಿ, ಅಲ್ಲ ಹೇಳದ್ದು. ಹಾಗೆ ಉತ್ತರ ಧ್ರುವದಿಂದ ಉತ್ಪತ್ತಿಯಾದಂತಹ ಗಾಳಿ ಸಂಚರಿಸುವ ಕ್ರಮ ಹೇಗೆ ಅಂತ ಕೇಳಿದ್ರೆ, ಉತ್ತರದಿಂದ ಪೂರ್ವಕ್ಕೆ ಬರುತ್ತದೆ. ಪೂರ್ವಕ್ಕೆ ಬರುವಾಗ ಗಾಳಿಯ ವೇಗ, ಆ ವೇಗ ಅತಿ ಹೆಚ್ಚು ಭಾರವಾಗಿ ಈಶಾನ್ಯ ಮತ್ತು ಪೂರ್ವ ಭಾಗದಲ್ಲಿ ಇರ್ತದೆ. ಹಾಗಾಗಿ ಈಶಾನ್ಯದಲ್ಲಿ ನಾವು ಕೂರುವುದು ಬೇಡ. ನಮಗೆ ಆ ಗಾಳಿಯ ಹೊಡೆತ ಅಥವಾ ಸೆಳೆತ, ವೈಬ್ರೇಷನ್ ತಗೊಳ್ಳೋಕ್ಕಾಗೋದಿಲ್ಲ, ಭಗವಂತನನ್ನಿಡೋದು. ಆದರೆ ಧ್ಯಾನ ಮಾಡಲಿಕ್ಕೆ ಅತಿ ಹೆಚ್ಚು ವಾಯುವಿನ ಒಂದು ಶಕ್ತಿ ನಮಗೆ ಬೇಕು. ಯಾಕೆ ಗೊತ್ತುಂಟಾ? ಧ್ಯಾನದಲ್ಲಿ ತಲ್ಲೀನವಾದಾಗ ನಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೆ ವಾಯು ಸಂಚಾರ ನಿಧಾನವಾಗ್ತದೆ. ಹಾಗಾಗಿ ಆ ವಾಯು ಸಂಚಾರ ಹೆಚ್ಚಿರುವ ಜಾಗದಲ್ಲಿ ಕೂತ್ರೆ ಪುಷ್ ಮಾಡ್ತದೆ, ದೇಹ ಉಳಿಬೇಕಲ್ಲ, ಧ್ಯಾನ ಮಾಡ್ತಾ ಅಲ್ಲೇ ಹೋದರೆ. ಹಾಗಾಗಿ ಈಶಾನ್ಯದಲ್ಲಿ ದೇವರ ಮನೆ ಮಾಡುವುದು ಅಂತ.
ಪೂರ್ವಕ್ಕೆ ಬರುವಾಗ ಸ್ವಲ್ಪ ಕಮ್ಮಿ ಆಗ್ತದೆ. ಆಗ ಪೂರ್ವದಲ್ಲಿ ನಾವು ಬಾಗಿಲನ್ನು ಮಾಡುವುದು ಸರ್ವೇ ಸಾಮಾನ್ಯ ಅಂತ ಹೇಳಿ ನಿರ್ಣಯ ಮಾಡುದು. ಅಲ್ಲಿಂದ ಆಗ್ನೇಯಕ್ಕೆ ಬರುವಾಗ ನಮಗೆ ವಾಯುವಿನ ಸೆಳೆತ ಇನ್ನೊಂದು ಚೂರು ಕಮ್ಮಿ ಆಯಿತು, ಸ್ಪೀಡ್. ಹಾಗೆ ಹೇಳಿದ್ರೆ ಗೊತ್ತಾಗ್ತದಲ್ಲ. ಆಗ ಅಗ್ನಿ ಉರಿಲಿಕ್ಕೆ ಗಾಳಿ ಬೇಕಲ್ಲ. ಅಗ್ನಿ ಉರಿಲಿಕ್ಕೆ ಬೇಕಾದಷ್ಟು ಗಾಳಿ ನಮ್ಗೆ ಆಗ್ನೇಯ ದಿಕ್ಕಿನಲ್ಲಿ ಸಿಗ್ತಾ ಉಂಟು. ಹಾಗಾಗಿ ಅಗ್ನಿ ಮೂಲೆಯಲ್ಲಿ ಬೆಂಕಿ ಹಾಕಿ ಅಡಿಗೆ ಮಾಡಿ. ಈಗೆಲ್ಲ ನಾವು ಗ್ಯಾಸ್ ತಂದಿದ್ದೇವೆ, ಹಿಂದೆಲ್ಲ ಸೌದೆ ಒಲೆ ಮಾಡುವುದಲ್ಲ ಅಲ್ಲಿ. ಹಾಗಾಗಿ ಆ ಸೆಳೆತ ಅಲ್ಲಿ ಚೆನ್ನಾಗಿ ಅಗ್ನಿ ಉರಿಲಿಕ್ಕೆ ಬೇಕಾದಷ್ಟು ಸಿಗ್ತದೆ ಅಂತ. ದಕ್ಷಿಣಕ್ಕೆ ಬರುವಾಗ ಸ್ವಲ್ಪ ತಂಪಾಗ್ತದೆ ಗಾಳಿ. ಹಾಗಾಗಿ ನೀವು ವಿದ್ವಾಂಸರಲ್ಲಿ ನಾವು ಓದುವಾಗ, ಜ್ಞಾನವನ್ನು ಗಳಿಸುವಾಗ ಯಾವ ದಿಕ್ಕಿಗೆ ಮುಖ ಮಾಡಿ ಕೂತು ಓದಬೇಕು ಅಂತ ಕೇಳಿದ್ರೆ ಅವ್ರು ಹೇಳೋದು ದಕ್ಷಿಣಕ್ಕೆ ಮಾಡಿ. ಆಗ ಅದು ನಮ್ಮ ಮೈಂಡನ್ನು ತಂಪಾಗಿ ಫ್ರೆಶ್ ಆಗಿಡ್ಲಿಕ್ಕೆ ಬೇಕಾದಷ್ಟು ಗಾಳಿಯ ಸೆಳೆತ ದಕ್ಷಿಣದಲ್ಲಿದೆ ಅಂತ. ಹಾಗೆ ನೈಋತ್ಯಕ್ಕೆ ಬರುವಾಗ ಇನ್ನೂ ಸ್ವಲ್ಪ ಕಮ್ಮಿ ಆಯಿತು, ಅದರಲ್ಲಿ ತಂಪಿನ ಸೆಳೆತ ಜಾಸ್ತಿ ಆಯಿತು. ಯಜಮಾನ ವಿಶ್ರಾಂತಿ ದಣಿದು ಬಂದು ವಿಶ್ರಾಂತಿ ಮಾಡುವ ಜಾಗ. ಹಾಗಾಗಿ ಯಜಮಾನನ ಕೊಠಡಿ ಅಲ್ಲಿದ್ದರೆ ಅವನಿಗೆ ಬೇಕಲ್ಲ, ನಮಗೆ ನಿದ್ರೆ ಬೇಕಲ್ಲ, ಸರಿಯಾಗಿ ಎಲ್ಲವೂ ಸರಿಯಾಗಿರಬೇಕಲ್ಲ. ಹಾಗಾಗಿ ನೈಋತ್ಯದಲ್ಲಿ ಯಜಮಾನ ಮನಗಲಿ. ಪಶ್ಚಿಮಕ್ಕೆ ಬರುವಾಗ ಸೆಳೆತ ತುಂಬ ಕಮ್ಮಿ ಆಯಿತು. ತುಂಬ ಗಾಳಿ ಬಂದರೆ ಮಳೆ ಬರುವುದಿಲ್ಲ, ಮಳೆ ಹಾರಿಸ್ಕೊಂಡು ಹೋಗ್ತದೆ ಅಲ್ವಾ, ಗೊತ್ತುಂಟಲ್ಲ ಅದು. ಪಶ್ಚಿಮದಲ್ಲಿ ತುಂಬ ಕಮ್ಮಿ ಇರ್ತದೆ ಗಾಳಿ. ಹಾಗಾಗಿ ವರುಣನ ದಿಕ್ಕು ಕೂಡ ಪಶ್ಚಿಮವೇ. ವಾಯುಕ್ಕೆ ಬರುವಾಗ ತಂಪಾಗ್ತದೆ, ನಿರ್ಮಾಲ್ಯಗಳನ್ನು ಅಲ್ಲಿ ಬಿಡಿ ಅಂತ. ಗಾಳಿ ಜಾಸ್ತಿ ಇದ್ದರೆ ಸ್ಮೆಲ್ ತಡಿಲಿಕ್ಕೆ ಆಗುವುದಿಲ್ಲಲ್ಲ. ಮತ್ತೆ ಹಾಗೆ ಮತ್ತೆ ಉತ್ತರಕ್ಕೆ ಸೇರುವುದು ಉತ್ತರ ಧ್ರುವ. ಇದು ನೋಡಿ ಎಷ್ಟು ವೈಜ್ಞಾನಿಕವಾಗಿ ನಮಗೆ ಈ ಸೂತ್ರವನ್ನು ಹಾಕಿಕೊಟ್ಟಿದ್ದಾನೆ. ಇವತ್ತು ನಾವು ವಾಸ್ತು ಅಂತ ಹೇಳುವಾಗ ಪೆನ್ನು ಪೇಪರ್ ಇಡೋದಕ್ಕೂ ವಾಸ್ತು ನೋಡ್ಲಿಕ್ಕೆ ಹೊರಟಿದ್ದೇವೆ ಅಲ್ವಾ. ಹಾಗೆಲ್ಲ ವಾಸ್ತು ಅಂತ ಹೇಳುವಾಗ, ಅಸ್ತು ದೇವತೆ ಅಂತ ಹೇಳುವಾಗ ತುಂಬ ಮೂಢಕಲ್ಪನೆ ಬೇಕಾಗಲಿಲ್ಲ. ಅದಕ್ಕೆ ಪ್ರತಿ ಭೂಮಿಗೂ ತನ್ನದೇ ಆದಂತಹ ವಾಸ್ತುವಿನ ಅಥವಾ ಅಸ್ತಿತ್ವದ ಗುಣ ಉಂಟು. ಅದನ್ನು ನೋಡಿ ನಾವು ನಿರ್ಮಾಣ ಮಾಡಬೇಕು ಹೊರತು ಎಲ್ಲೋ ಮಾಡಿದ ಅಸ್ತಿತ್ವದ ಗುಣವನ್ನು ಅಥವಾ ವಾಸ್ತು ಗುಣವನ್ನು ನಾವು ಇಲ್ಲಿ ಅಡಾಪ್ಟ್ ಮಾಡ್ತೇವೆ ಅಂದರೆ ಆಗುವುದಿಲ್ಲ ಅಂತ. ಇದು ಸಾಮಾನ್ಯ ರೂಲ್ಸ್. ಈಗ ನಾನು ಹೇಳಿದದ್ದು ಈಶಾನ್ಯ ದೇವರ ಮನೆ, ಅಗ್ನಿಮೂಲೆಯಲ್ಲಿ ಅಡಿಗೆ ಮನೆ, ನೈಋತ್ಯದಲ್ಲಿ ಯಜಮಾನ ಕೊಠಡಿ, ನಿರ್ಮಾಲ್ಯ, ಇದು ಸಾಮಾನ್ಯವಾಗಿ ಇರುವಂತಹ. ಆದರೆ ಈ ಎಲ್ಲ ದಿಕ್ಕಿನಲ್ಲಿ ಏನೇನು ಮಾಡಬೇಕು ಅಂತ ನಿರ್ಣಯ ಮಾಡುವಂತಹ ವ್ಯಕ್ತಿಗೆ ಈ ವೈಜ್ಞಾನಿಕ ಕಾರಣವೂ ಗೊತ್ತಿರಬೇಕು ವಾಸ್ತುವಿನೊಟ್ಟಿಗೆ. ಆಗ ಮಾತ್ರ ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಅಂತ. ಅದಕ್ಕೆ ತಕ್ಕಂತೆ ಆ ದೇವರ ಸ್ಥಾಪನೆಗಳನ್ನು ವೈದಿಕರು ಆ ದಿಕ್ಕಿನಲ್ಲಿ ಕಲ್ಪಿಸಿ ಪೂಜೆ ಮಾಡಬೇಕು. ಮಂಡಲಗಳಲ್ಲಿ ಹೇಗೆ ಆರಾಧನೆ ಮಾಡಬೇಕು, ಈ ಎಲ್ಲವನ್ನ ನಮಗೆ 29ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಮತ್ತು 30ನೇ ಅಧ್ಯಾಯ ಪ್ರಾಸಾದ ಲಕ್ಷಣ. ಇದು ವಿಶೇಷವಾಗಿ ದೇವಾಲಯ ನಿರ್ಮಾಣದ ಬಗ್ಗೆ, ಪ್ರಾಸಾದ ಮಂಟಪದ ಬಗ್ಗೆ ಹೇಳುವಂತಹದ್ದು. ಹೆಚ್ಚು ಹೇಗೆ ದೇವಸ್ಥಾನದ ನಿರ್ಮಾಣ ಮಾಡಬೇಕು ಅಂತ ಹೇಳಿ 31ನೇ ಅಧ್ಯಾಯದಲ್ಲಿ ದೇವ ಪ್ರತಿಷ್ಠಾ ವಿಧಿಯನ್ನು ಹೇಳ್ತಾರೆ. ಒಂದು ನಿರ್ಮಾಣವನ್ನು ಹೇಳ್ತಾರೆ. ಅಂದರೆ ಒಂದು ದೇವಸ್ಥಾನ ನಾವು ಕಟ್ಟಬೇಕಲ್ಲ. ದೇವಸ್ಥಾನ ಕಟ್ಟಬೇಕು ಅಂದರೆ ಹೇಗೆ ಕಟ್ಟೋದು? ನಮಗೊಂದು ನಿರ್ಣಯ ಬೇಕು. ನನಗೆ ಬೇಕಾದ ಹಾಗೆ ಕಟ್ಟುವುದಾ? ಹಾಗೆ ಕಟ್ಟಲಿಕ್ಕೆ ಬರುವುದಿಲ್ಲ. ಗರ್ಭಗೃಹ, ನೈವೇದ್ಯ ಕೊಠಡಿ, ಅದಾದ ನಂತರ ತೀರ್ಥ ಮಂಟಪ, ಅದಾದ ನಂತರ ಘಂಟಾ ಮಂಟಪ, ಪ್ರಾಸಾದ, ಇವೆಲ್ಲವನ್ನ ಸೂತ್ರ ಹೇಳ್ತಾ ಹೋಗ್ತಾನೆ. ಹೇಗೆ ಮನುಷ್ಯನಿಗೆ ಅಂಗಗಳುಂಟಲ್ಲ, ತಲೆ, ಮುಖ, ಹೃದಯ ಭಾಗ, ಹೀಗೆ ಹೇಗುಂಟು ಹಾಗೆ ದೇವಸ್ಥಾನದ ನಿರ್ಮಾಣಕ್ಕೂ ಕೂಡ ಅದೇ ನಿಯಮವನ್ನು ಹೇಳುವಂಥದ್ದು. ಅದರಲ್ಲಿ ವಿಶೇಷವಾಗಿ ಒಂದು ಪ್ರಶ್ನೆ ಬರುವಂತಹದ್ದು, ಅಥವಾ ಇದರಲ್ಲಿ ಕೆಲವೊಂದು ಸೂಕ್ಷ್ಮವಾದ ವಿಚಾರವನ್ನು ಹೇಳಿದ್ದಾನೆ. ಪ್ರಸಾದ ನಿರ್ಮಾಣ, ಅದಾದ ನಂತರ ದೇವ ಪ್ರತಿಷ್ಠಾ ವಿಧಿಯನ್ನು ಹೇಳುವಾಗ ಒಂದು ಮಾತನ್ನು ಹೇಳ್ತಾನೆ. ಗರ್ಭಗೃಹ ಯಾರು ಪ್ರವೇಶ ಮಾಡಬೇಕು? ಗರ್ಭಗೃಹದಲ್ಲಿ ಯಾರು ಪ್ರವೇಶ ಮಾಡಬೇಕು?
ಈಗ ಇಲ್ಲಿ ಈ ಎಲ್ಲ ಸಮೂಹ ಇದೆ, ಎಲ್ಲ ಸಮೂಹದವರು ಸೇರಿ ಒಂದು ದೇವಾಲಯ ನಿರ್ಮಾಣ ಮಾಡ್ತಾರೆ ಅಂತ ಕಲ್ಪನೆ ಮಾಡುವ. ಎಲ್ಲರಿಗೂ ಸೇರಿದ್ದಲ್ವಾ ದೇವರದು, ದೇವರೆಲ್ಲರಿಗೂ ಸೇರಿದ್ದಲ್ಲ. ಅರ್ಚಕರು ಮಾತ್ರ ಒಳಗೆ ಹೋಗಬೇಕು ಅಂತ ಯಾಕೆ ಅಂತ ಪ್ರಶ್ನೆ ಅಲ್ವಾ. ಅದಕ್ಕೊಂದು ಸುಂದರವಾದ ಕಲ್ಪನೆಯನ್ನು ಗರುಡ ಪುರಾಣ ಕೊಡ್ತದೆ. ತಾಯಿಯ ಗರ್ಭವನ್ನ ಯಾರ್ಯಾರು ಪ್ರವೇಶ ಮಾಡಲಿಕ್ಕೆ ಸಾಧ್ಯ? ಹಾಗೆ ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಯಾರ್ಯಾರು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ? ವಿಶೇಷವಾಗಿ 2 ಜನಕ್ಕೆ ಅಂತ ಗೊತ್ತುಂಟು. ಹಾಗೆ ಒಂದು ದೇವಾಲಯ, ಆ ದೇವಾಲಯದಲ್ಲಿ ಗರ್ಭಗೃಹ ಅಂತ ಹೇಳುವಾಗ ಹಾಗೇ ಇರಬೇಕು ನಿಯಮ ಅಂತ. ಹೃದಯ ಭಾಗದಲ್ಲಿ ಭಗವಂತ ನೆಲೆಸಿದ್ದಾನೆ ಅಂತ ಹೇಳುವಾಗ ಆ ಹೃದಯಕ್ಕೆ ಎಲ್ಲರೂ ಪ್ರವೇಶ ಮಾಡುವುದು ಸರಿಯಾ? ಅಲ್ವಾ. ಹಾಗಾಗಿ ಗರ್ಭಗೃಹ ಅಂತ ಹೇಳುವಾಗ ಅದು ದೇವರ ಪ್ರೈವೇಟ್ ಸ್ಪೇಸ್ ಹಾಗೆ ಹೇಳುವ. ಅಲ್ಲಿ ಎಲ್ಲರೂ ಹೋಗುವುದು ಸರಿಯಾ? ತಪ್ಪಲ್ಲ. ಈಗ ನಮ್ಮ ಮನೆಯಲ್ಲಿ ಒಂದು ಬೆಡ್ರೂಮ್ ಇರ್ತದೆ, ನಾವು ಮನೆಯಲ್ಲಿ ಎಲ್ಲ ಕಡೆ ಎಲ್ಲರನ್ನೂ ಬಿಡ್ತೇವೆ. ಹಾಲಿಗೆ ಬನ್ನಿ ಅಂತ ಅಡುಗೆ ಮನೆಗೆ ಎಲ್ಲ ಮಾಡ್ತೇವೆ, ಬೆಡ್ರೂಮಿಗೆ ಎಲ್ಲರನ್ನೂ ಬಿಡ್ತೇವಾ? ಅಂತ ಜಾತಿ ಭೇದ ಮಾಡೋದಾ? ಹೇಳಲಿಕ್ಕಾಗತ್ತಾ? ಹಾಗೆ ಆಗೋದಿಲ್ಲ ಅಲ್ವಾ. ಹಾಗೆ ದೇವರ ಗರ್ಭಗೃಹ ಅಂತ ಹೇಳುವಾಗ ಅಲ್ಲಿ ಅದಕ್ಕೆ ಆದ ನಿಯಮಗಳು, ಅಲ್ಲಿ ಹೋದಾಗ ಮನಸ್ಸಿನ ಚಿಂತೆ. ಈಗ ಅರ್ಚಕರು ಒಳಗೆ ಹೋಗಿ ಪೂಜೆ ಮಾಡ್ತಾರೆ ಅಂದರೆ ಅರ್ಚಕರಿಗೆ ಒಂದಿಷ್ಟು ನಿಯಮಗಳುಂಟು. ಯಾಕೆ ನಾವು ಅರ್ಚಕರಿಗೆ ಹೀಗೆ ಇರಬೇಕು ಅಂತ ಹೇಳಿ ಒಂದಿಷ್ಟು ಮಾಡೋದು, ಅಥವಾ ಹಿಂದಿನಿಂದಲೂ ಕೂಡ ಅರ್ಚಕ ವೃತ್ತಿ ಅಥವಾ ಪೌರೋಹಿತ್ಯದಲ್ಲಿರೋರಿಗೆ ಯಾಕಷ್ಟು ಗೌರವ ಕೊಟ್ಟರು? ಯಾಕೆ ಗೌರವ ಕೊಡಬೇಕು? ಅವರಿಗೊಂದಿಷ್ಟು ನಿಯಮಗಳುಂಟು. ಯಾವುದೇ ಚಿಂತೆ ಇರಲಿ, ಯಾವುದೇ ದುಃಖವಿರಲಿ, ಯಾವುದೇ ಸ್ಥಿತಿ ಇರಲಿ, ಗರ್ಭಗೃಹಕ್ಕೆ ಹೋಗುವಾಗ ಶಾಂತವಾಗಿರ್ಬೇಕು. ಅವನು ಇರಬೇಕು. ಇಲ್ಲ ಅಂತಾದ್ರೆ ಆ ಪ್ರಭಾವ ಮೂರ್ತಿಯ ಮೇಲೆ ಬೀಳ್ತದೆ, ವಿಗ್ರಹದ ಮೇಲೆ ಬೀಳ್ತದೆ. ಭಗವಂತನ ಸ್ವರೂಪದ ಶಿಲೆಯ ಮೇಲೆ ಬಿದ್ದಾಗ ಆ ಶಿಲೆಯಲ್ಲಿ ಬಂದಂತಹ ಶಕ್ತಿ ಇಡೀ ಊರಿಗೆ ಪ್ರಸರಣ ಆಗ್ತದೆ. ಹಾಗಾಗಬಾರ್ದಲ್ಲ. ಕೋಪದಲ್ಲಿ ಭಟ್ರು ಒಳಗೆ ಹೋದ್ರೆ ದೇವರು ಕೋಪದಕ್ಕೆ ಆ ಶಕ್ತಿ ದೇವರು ತಗೊಳ್ಳೇಬೇಕಾಯ್ತಲ್ಲ. ಹಾಗಾಗಿ ಸಾಮಾನ್ಯ ಗಮನಿಸಿ, ಗರ್ಭಗೃಹದಲ್ಲಿರುವಾಗ ಮಾತಾಡೋದು ಕಮ್ಮಿ. ಭಟ್ರುಗಳಿಗೆ ಹೇಳಿರ್ತಾರೆ ಮಾತಾಡಬೇಡಿ ಅಂತ ಹೇಳಿರ್ತಾರಲ್ಲ, ನಿಯಮ ಉಂಟು. ಅವನು ಯಾವ ಮನಸ್ಥಿತಿಯಲ್ಲಿರಲಿ, ಮನೆಯಲ್ಲಿ ಏನೇ ಸಮಸ್ಯೆಗಳಿರಲಿ, ಹೊರಗೇನೇ ತೊಂದರೆಗಳಾಗಿರಲಿ, ದೈಹಿಕವಾದಂತಹ ಸ್ಥಿತಿ ಹೇಗೆ ಇರಲಿ, ಒಮ್ಮೆ ಗರ್ಭಗೃಹ ಪ್ರವೇಶ ಮಾಡಿದ ಮೇಲೆ ಅದನ್ನೆಲ್ಲ ಬಿಡಬೇಕು. ಆ ಬಿಡುವಿಕೆಗೆ ಸಾಧನೆಗೆ ಒಂದಿಷ್ಟು ವರ್ಷ ಖರ್ಚು ಮಾಡಿರ್ತಾರೆ. ಅದಕ್ಕೆ ಏನೋ 1 ದಿನ 2 ದಿನದಲ್ಲಿ ಅದು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲರಿಂದ ಸಾಧ್ಯ ಉಂಟಾ? ಆಗೋದಿಲ್ಲ ಅಲ್ವಾ. ಯಾವುದೋ ಒಂದು ಮನಸ್ಥಿತಿ ನಾವು ಗರ್ಭಗೃಹ ಪ್ರವೇಶ ಮಾಡಬಹುದು, ಅಲ್ಲ ಆ ಶಕ್ತಿಗಳು ಇಡೀ ಊರಿಗೆ ಪ್ರಸರಿಸುವುದು. ಹೀಗಾಗಬಾರ್ದು ಅನ್ನೋದಕ್ಕೋಸ್ಕರ ಒಂದಿಷ್ಟು ನಿಯಮಗಳನ್ನು ಮಾಡಿದ್ರು. ಆ ನಿಯಮಗಳು ಮತ್ತು ದೇವತಾ ಪ್ರತಿಷ್ಠಾ ವಿಧಿ ಸವಿಸ್ತಾರವಾಗಿ ಇದು ಅಲ್ಲಿ ಏನು ಗೊತ್ತುಂಟ, ಈ ಪ್ರತಿಷ್ಠಾ ವಿಧಿಯನ್ನು ನೋಡಿಬಿಟ್ರೆ ಒಂಚೂರು ಮಂತ್ರ ಕಲ್ತಿದ್ರೆ ಸಾಕು, ಎಲ್ಲರೂ ಪ್ರತಿಷ್ಠೆ ಮಾಡ್ಬೋದು. ಅಷ್ಟು ಸುಂದರವಾಗಿ ಕೊಟ್ಟಿದ್ದಾನೆ. ಅದ್ರ ಬಗ್ಗೆ ತುಂಬ ಹೆಚ್ಚು ಒತ್ತು ನಾನು ಕೊಡುವುದಿಲ್ಲ. ಯಾಕೆ ಅಂತಂದರೆ ದೇವ ಪ್ರತಿಷ್ಠಾ ವಿಧಿಗಳನ್ನು ನೀವೇನು ತಿಳಿದು ಮಾಡುವಂಥದ್ದೇನಿಲ್ಲ. ಆದರೆ ಸಂಧ್ಯೋಪಾಸನೆ, ತರ್ಪಣ, ದೇವರ ಆರಾಧನಾ ಕ್ರಮಗಳು, ನಿತ್ಯ ಕರ್ಮಗಳು, ಇದನ್ನು 33ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಇಲ್ಲಿ ಸ್ವಲ್ಪ ಚಿತ್ತಕ್ಕೆ ಚಿಂತನೆ ಕೊಡುವಂತಹ ವಿಷಯಗಳನ್ನೆಲ್ಲ ಇದರಲ್ಲಿ ಹೇಳ್ತಾನೆ. ಮನುಷ್ಯ, ನಾವೀಗ ಸಂಧ್ಯಾ ವಂದನೆ ಅಂತ ಹೇಳ್ತೇವೆ, ಸಂಧ್ಯೋಪಾಸನೆ ಹೇಗೆ ಮಾಡಬೇಕು ಅಂತ ಮೊದಲಿಗೆ ಹೇಳೋದು. ಸಂಧ್ಯಾವಂದನೆಯ ಮಂತ್ರಗಳು, ಜಪ ಹೇಳಿಲ್ಲ, ಜಪ ನಮಗೆ ಉಪದೇಶ, ಗುರುವಿನಿಂದ ಯಾವ ಜಪ ಉಂಟು ಅದನ್ನು ಉಪದೇಶದಲ್ಲಿ ಮಾಡಿ ಅಂತ ಅದು ಎಲ್ಲರಿಗೂ ಗೊತ್ತುಂಟು, ಆಯಿತಾ. ಅದರೊಟ್ಟಿಗೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನೋಡುವ. ಸಂಧ್ಯಾವಂದನ ವಿಧಿಯನ್ನು ರೀಸೆಂಟಾಗಿ ನಮ್ಮ ಅರ್ಚಕರು ಪಾಠ ಮಾಡಿದ್ದಾರೆ ಅಲ್ವಾ. ಖುಷಿ ಪಡಬೇಕು ನೀವು.
ಅಳಿಸಿ ಹೋಗಬಾರದು ಅಂತ ಅದನ್ನು ಮುಂದುವರೆಸಲಿ, ಈ ಕರ್ಮಗಳು ಉಳಿಬೇಕು ಅಂತ ಹೇಳಿ ಅವರು ಶ್ರಮ ವಹಿಸಿದ್ದಾರೆ ಈ ವಿಚಾರವಾಗಿ. ಅದನ್ನು ರೂಢಿಯಲ್ಲಿ ಇಟ್ಟುಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಷ್ಟೇ. ಹಾಗೆ ಸಂಧ್ಯಾ ವಂದನೆ ಯಾವ ಕಾಲದಲ್ಲಿ ಮಾಡಬೇಕು ಅಂತ ಉಷಾಕಾಲ ಅಂತ ಹೇಳ್ತಾನೆ. ಹೇಗೆ ಮಾಡಬೇಕು ಅನ್ನೋದಕ್ಕೊಂದು ನಿಯಮಗಳುಂಟು. ಉಷಾಕಾಲ ಅಂತಂದ್ರೆ ಯಾವುದು? ಸೂರ್ಯೋದಯ. ಹಾ ಸರಿ, ಸೂರ್ಯೋದಯ ಒಂದಾಯ್ತು. ಹಾ, ಸೂರ್ಯಾಸ್ತ ಒಂದಾಯ್ತು, ಸ್ವಲ್ಪ ಮುಂಚೆ. ನಾನು ಹೇಳ್ತೇನೆ. ಬ್ರಹ್ಮ ಮುಹೂರ್ತ ಮತ್ತು ಉಷಾಕಾಲ ಎರಡು ವ್ಯತ್ಯಾಸ ಉಂಟು. ನಾವು ಉಷಾಕಾಲದಲ್ಲಿ ಅರ್ಘ್ಯ ಪ್ರದಾನವನ್ನ ಮಾಡಬೇಕು. ಸಾಮಾನ್ಯ 6:15, 6:20 ಈ ಸಮಯ ಒಂದು ಸೂರ್ಯೋದಯದ ಸಮಯ. ಸರಿಯಾಗಿ ಹೇಳುವುದಂದ್ರೆ ಸೂರ್ಯ ಉದಯದ ಸಮಯಕ್ಕೆ ಉಷಾಕಾಲ ಅಂತ ಹೇಳುವಂಥದ್ದು, ಸೂರ್ಯ ಅಸ್ತಕಾಲಕ್ಕೆ ಸಂಧ್ಯಾಕಾಲ ಅಂತ ಹೇಳುವುದು. ಸೂರ್ಯೋದಯಕ್ಕೆ ನಾವು ಅರ್ಘ್ಯ ಪ್ರದಾನವನ್ನ ಮಾಡಬೇಕು ಅಂತ ಆದರೆ ನಾವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದಿರಬೇಕು.